ಈ ಲೋಕದ ವಸ್ತುಗಳನ್ನು ಉಪೇಕ್ಷೆ ಮಾಡಿದರೆ ಬುದ್ಧಿಯು ಬ್ರಹ್ಮಚಿಂತನದಲ್ಲಿ ನಿರ್ವಿಘ್ನವಾಗಿ ನಿಲ್ಲುವುದು. ಅವುಗಳ ಅಪೇಕ್ಷೆ ಮಾಡಿದ್ದನ ಇದಕ್ಕೆ ವಿಘ್ನ. ಜಗತ್ತಿನ ವಸ್ತುಗಳು ನಮಗೆ ಬೇಕಂದ್ರೆ ಆತ್ಮಚಿಂತನ ನಡೆಯೋದಿಲ್ಲ ಅಂತ. ಇಲ್ಲಿ ಯಾವ ನಮಗೆ ಬ್ಯಾಡಪ್ಪ ಅಂತ ಯಾವಂತಾನ ಅವನಲ್ಲಿ ಈ ಚಿಂತನ ನಡೀತೈತಿ. ಈ ವಾಸನೆಗಳೇನದಾವಲ್ಲ, ಜಗತ್ತಿನಾಗ ಏನಾರ ಮಾಡಬೇಕು ಹೊಂದಬೇಕನ್ನೋ ವಾಸನೆಗಳು ಅದಕ್ಕೆ ಅಡ್ಡಿ ಅನ್ನೋಟ್ ಮಾಡ್ತಾವೆ. ಜನ್ಮ ಜನ್ಮಾಂತರ ಇವೆಲ್ಲ ನಮ್ಮಲ್ಲಿ ಬೇರೆ ಬಿಟ್ಟು ಜಗತ್ತಿನಾಗ ಏನಾರ ಹೊಂದಬೇಕು ಮಾಡಬೇಕು ಅನ್ನೋ ವಾಸನೆಗಳೇನದಾವಲ್ಲ, ಇದಕ್ಕೆ ವಿಘ್ನಗಳು ಬರ್ತವೆ. ಪೂರ್ಣ ವಾಸನೆಗಳ ನಾಶ ಆದ ನಿರ್ವಿಘ್ನವಾಗಿ ಬ್ರಹ್ಮಚಿಂತನದ ಅಭ್ಯಾಸ ನಡೀತು. ಅದಕ್ಕೆ ಆ ವಾಸನೆಗಳನ್ನು ನಾಶ ಮಾಡಬೇಕು. ವಾಸನೆ ಉರಿಸದೆ ಅಂತ ಅದಕ್ಕೆ ಹೇಳ್ಯಾರ. ಏನಾರ ಬೇಕಂದ್ರೆ ಚಾಲು ಆತೀನಿ, ಬೇಡಿ ಬಂಧನನ ನಿನಗೆ. ಬಂಧನಕ್ಕೆ ಹಾಕೋ ಎಲ್ಲ ಬೇಡಿಕೆನ ಇಚ್ಛೆ. ಎದರದರ ಇಚ್ಛಾ ಮಾಡಿದೆ ಅಂದ್ರೆ ನಿನಗೆ ಬಂಧನಕ್ಕೆ ಬೇಕು. ಇಚ್ಛಾರಹಿತ ಆದ್ರೆ ನಿನಗೆ ಬಂಧನನ ಇಲ್ಲ. ಬಂಧನಕ್ಕೆ ಹಾಕವ್ರು ಯಾರು? ನಿನಗೆ ಇಚ್ಛೆಗಳೇ ನಿನ್ನ ಬಂಧನಕ್ಕೆ ಹಾಕ್ತವೆ. ಇಚ್ಛಾರಹಿತ ಆದ್ಮೇಲೆ ನಿನ್ನ ಬಂಧನಕ್ಕೆ ಹಾಕವ್ರು ಯಾರು? ಮುಕ್ತ ಇದೆ ಅನ್ನೋದು ನಿನಗೆ ಅನುಭವ ಬರ್ತೈತಿ. ಅದಕ್ಕೆ ಇಚ್ಛೆಗಳನ್ನು ತ್ಯಾಗ ಮಾಡುವಂಥ. ಎಲ್ಲ ದುಃಖಕ್ಕೆ ಮೂಲ ಕಾರಣ ವಿಷಯದ ಇಚ್ಛಾ. ಇಚ್ಛಾ ಅಂದರೆ ವಿಷಯದ ಇಚ್ಛಾಕ ಇಚ್ಛಾ ಅನ್ನೋದು. ಜಗತ್ತಿನ ಯಾವ ವಸ್ತುಗಳ ಇಚ್ಛೆಯನ್ನು ಮಾಡದೇ ಇದ್ದಾಗ ಅವಾಗ ನಮಗಿದ್ರ ಅಭ್ಯಾಸ ನಡೀತೈತೆ. ಇವೆಲ್ಲ ಬೇಕಂದ್ರೆ ಇವೆಲ್ಲ ಕುರ್ಕುಡಿ ಇರುವುದನ್ನು, ದುಃಖ ಇರುವುದನ್ನು. ನಮಗೆ ದುಃಖ ಬೇಡಪ್ಪ ಅನ್ನೋಂಗಿದ್ರೆ ವಿಷಯಗಳ ತ್ಯಾಗ, ಅವುಗಳ ಇಚ್ಛೆ ಮಾಡಕ್ಕೆ ಬೇಡ. ನಮ್ಗೆ ಅವು ಬೇಕು, ನಮಗೆ ದುಃಖನೂ ಬೇಡ ಅಂತಂದ್ರೆ ಅವು ಕುರ್ಕುಡಿ ಇರುವುದನ್ನು. ಅದು ಬೇಕಂದ್ರೆ ಅದಕ್ಕೆ ಹೊಂದ್ಕೊಂಡಿದ್ದದ್ದ. ಇದು ಹೊಳಿವಲ್ದಲ್ಲ ನಮ್ಗೆ. ಅದ್ರ ಕೂಡ ಅದು ಬರೋದನ. ಅವು ಗಿಟ್ಕೊಂಡು ನಾ ಆರಾಮಿದ್ದೇನೆ ಅಂದ್ರೆ ಸಾಧ್ಯನೇ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ನಮಗೆಲ್ಲ ಸೌಖ್ಯ ಇರ್ಬೇಕಪ್ಪ, ಎಲ್ಲ ಥರದ ಅನುಕೂಲ ಇರಬೇಕು, ದುಃಖ ಇರಬಾರ್ದು ಅಂದ್ರೆ ಸಾಧ್ಯ ಐತೇನು? ಅವು ಕೂಡ ಅದು ಇರೋದನ. ಅದಕ್ಕೆ ಅದರ ಇಚ್ಛೆಯನ್ನು ನಾವು ತ್ಯಾಗ ಮಾಡುವಂಥ. ಅದಕ್ಕೆ ಸನ್ಯಾಸ ಅಂತಂದ್ರೆ. ವಿಷಯಗಳ ಇಚ್ಛಾ ತ್ಯಾಗ ಮಾಡಿದಾಗ ನಿನಗೆ ಸನ್ಯಾಸತ್ವ ಬರ್ತದೆ. ಯಾವಾಗ ಇದರ ಅನುಭವ ಮಾಡ್ಕೊಳಕ್ಕೆ ಬರ್ತೈತೆ ನಿನಗೆ. ಒಮ್ಮೆ ಅದನ್ನು ತ್ಯಾಗ ಮಾಡಿ ಅದನ್ನು ಒಮ್ಮೆ ಅನುಭವಕ್ಕೆ ನೀವು ತಗೊಂಡು ಅಂದ್ರೆ ಹೊಳ್ಳೆ ನೋಡುವುದಿಲ್ಲ ನೀವು ಅತ್ತಾಗ ಅದನ್ನು. ನಮ್ಗೆ ನೋಡ್ಕೊಳಕ್ಕಾಗವಲ್ದು. ಬಾಯಲ್ಲಿ ಭೌತಿಕ ಜ್ಞಾನ ಅಷ್ಟೇ ಆಗೈತಿ ಹೊರತು ಅನುಭವ ಜ್ಞಾನ ಇಲ್ಲ ನಮಗೆ. ಮಾತಾಡಕ್ಕೆ ಕಲ್ತೀವಿ, ಹೇಳಕ್ಕೆ ಕಲ್ತೀವಿ, ಕೇಳೋದಾತಿ. ಅನುಭವಕ್ಕೆ ತಗೊಂಡು ಉಳ್ಕೊಂಡಾಗ ಅದು ಖಾತ್ರಿ ಆಕೈತಿ. ಸಮಾಧಿ ಹೊಂದಿದಾಗ ಅನುಭವ. ಸಮಾಧಿ ಹೊಂದದ ಹೊರತಾಗಿ ಅನುಭವ ಆಗೈತೆ ಅನ್ನೋದು ಸುಳ್ಳು ಅಂತ. ಅದಕ್ಕೆ ಅದನ್ನು ಹೊಂದಲಿಕ್ಕೆ ನಾವು ನಿರಂತರ ಪ್ರಯತ್ನ ಮಾಡಬೇಕು, ಖಾತ್ರಿ ಮಾಡ್ಕೋಬೇಕಪ್ಪ. ನಿಜವಾದ ಸುಖ ಎಲ್ಲೈತಿ ಅನ್ನೋದನ್ನು ಖಾತ್ರಿ ಮಾಡ್ಕೋಬೇಕಂದ್ರೆ ಸಮಾಧಿ ಹೊಂದೇನ ಖಾತ್ರಿ ಮಾಡ್ಕೊ. ಅಲ್ಲಿ ಮಟ್ಟ ಬೌದ್ಧಿಕ ಜ್ಞಾನ ಆಯ್ತು. ಬೌದ್ಧಿಕ ಜ್ಞಾನ ಎಷ್ಟೇ ಮಾಡಿಕೊಂಡಾಗಿ ಅದ್ರ ಸುಧಾ ನಿನಗದು ಖಾತ್ರಿ ಆಗುವುದಿಲ್ಲ. ಅದು ಪರೋಕ್ಷ ಜ್ಞಾನ ಅಂತಾರೆ. ಬೌದ್ಧಿಕ ಜ್ಞಾನಕ್ಕೆ ಪರೋಕ್ಷ ಜ್ಞಾನ ಅಂದ್ರೆ ಸ್ವಂತ ನಾವು ಅನುಭವದಿಂದ ಕಂಡದ್ದು ಅಪರೋಕ್ಷ ಜ್ಞಾನ. ಅದಕ್ಕೆ ಪ್ರಯತ್ನ ಭಾಳ ಬೇಕಾಗ್ತೈತಿ. ಬೌದ್ಧಿಕ ಜ್ಞಾನ ನೀವು ಮಾಡ್ಕೊಂಡು ಅದರ ಈ ಅನುಭವ ಜ್ಞಾನ ಮಾಡ್ಕೋಬೇಕಾತಂದ್ರೆ ನಿರಂತರ ಜನ್ಮ ಜನ್ಮಾಂತರಗಳು ಕಳೆದು ಹೋಗ್ತವೆ. ಮಾಹಿತಿ ಆತಿ ಬರೀ, ಹೌದಿಲ್ಲ? ಎಲ್ಲ ಮಾಹಿತಿ ಐತಿ. ಅಡುಗೆ ಮಾಡ್ಕೋ ಮಾಹಿತಿ ಐತಿ, ಸಾಮಾನು ಇಲ್ಲಲ್ಲ. ಏನು ಮಾಡೋದು? ಸಾಮಾನು ಕೊಡಿಸೋದು ಅಂದ್ರೆ ಅದು ಕಷ್ಟ ಐತೆ ಅವನ್ನೆಲ್ಲ. ಅದಕ್ಕೆ ಅಂತಿದ್ರು ಅಜ್ಜವ್ರು, ಪಾಕಶಾಸ್ತ್ರದೊಳಗೆ ಪ್ರಾವೀಣ್ಯತೆಯನ್ನು ಪಡೆದೀನಿ, ಆದ್ರೆ ಅದನ್ನು ಊಟ ಮಾಡ್ಕೊಳಕ್ಕೆ ಸಾಮಾನು ಕೊರತೆ ಐತಿ ನನಗಂತ. ಅದಕ್ಕೆ ಸಾಮಾನು ಇದ್ದವ್ರಿಗೆ ಮಾಹಿತಿ ಹೇಳ್ತೀನಿ, ಇದ್ದವ್ರು ಊಟ ಮಾಡ್ಕೊಂಡು ಲಾಭ ಮಾಡ್ಕೋರಿ ಅಂತ ಹೇಳಿದ್ರು ಅಜ್ಜವ್ರು. ನನಗೆ ಮಾತ್ರ ಅದು ಕೊರತೆ ಐತಿ. ಅದಕ್ಕೆ ನನಗೆ ಆಗವಲ್ದು. ನಿಮ್ಗೆ ಇದ್ದವ್ರ ಸಾಮಾನು ಎಲ್ಲ ಥರದ ಅನುಕೂಲ ಇದ್ದವ್ರು ಮಾಡ್ಕೋರಿ ಅಂತ. ಹಂಗೆ ನಮ್ಮಲ್ಲಿ ಇವೆಲ್ಲ ಸಾಧನ ಚತುಷ್ಟಯಗಳು ಬೇಕಲ್ಲ. ವಿವೇಕ, ವೈರಾಗ್ಯ, ಶ್ರಮದ ಮಾದಿ, ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ.
ಇವೆಲ್ಲ ಸಾಧನಗಳು ಚತುಷ್ಟಯಗಳು ಇವೆಲ್ಲ ರೆಡಿ ಇದ್ದರೆ ಗಪ್ಪನ ಇದು ನಮ್ಗಣ ಹೋಗ್ಬರ್ತದೆ. ಏನು ಸಾಮಾನು ಇಲ್ಲೇ ಮಾಹಿತಿ ತೊಗೊಂಡು ಏನು ಮೇಡಮ್? ಯಾಕ್ರಿ ಬರೀ ಸಾಮಾನು ಇಲ್ಲ, ಏನದ್ರ ಇದೇ ಇಲ್ಲ, ಬರೀ ಮಾಹಿತಿ ಆಯ್ತು, ಏನು ಮಾಡೋದು? ಎಲ್ಲಿ ದ್ವೈತ ಭಾವ ಇಲ್ಲ ಅಲ್ಲಿ ದ್ವೈತ ಏನು ಮಾಡಬಲ್ಲದು ಅಂತ. ದ್ವೈತ ಅಂದರೆ ಎರಡು ಭಾವ, ಎರಡನ್ನೋ ಭಾವ ಎಲ್ಲಿಲ್ಲ ಅಲ್ಲಿ ಏನು ಮಾಡಬಾರ್ದು, ಯಾವ ಭಯನೂ ಇಲ್ಲ ನಮಗೆ. ಏನು ಅದ್ವೈತಮೇವಾ ಭಯಂ ಅಂತ. ಎರಡನ್ನೋದು ಎಲ್ಲಿಲ್ಲ ಅಲ್ಲಿ ಭಯ ಅನ್ನೋದನ್ನ ಇಲ್ಲ. ಎರಡನ್ನೋದು ಎಲ್ಲೈತಿ ಅಲ್ಲಿ ಭಯ ಭೀತಿ ಇರುವುದನ್ನು. ದ್ವಿತೀಯ ದ್ವೈ ಭಯಂ ಭವತಿ. ಎರಡನ್ನೋ ಭಾವ ಇನ್ನೊಂದು ಐತಿ ಅಂದ್ರೆ ಭಯ ಉಂಟಾಗ್ತದೆ. ಇನ್ನೊಂದು ಏನೂ ಇಲ್ಲ, ನನ್ನ ಹೊರತು ಏನೂ ಇಲ್ಲ ಅನ್ನೋ ತಿಳುವಳಿಕೆ, ಅದಕ್ಕೆ ಅದ್ವೈತ ಅಂತಾರೆ. ಆ ತಿಳುವಳಿಕೆ ನಮ್ಮಲ್ಲಿ ಗಟ್ಟಿ ಆದರೆ ನಾವು ಯಾವುದಕ್ಕೂ ಹೆದರೋದು. ನಾವು ಇನ್ನೊಂದು ಐತೆ ಅಂತ ಹೆದರಾಕತ್ತೀನಿ. ಏನಾರ ಮಾಡಿತ್ತಲ್ಲ, ಇನ್ನೊಂದು ಐತಲ್ಲ, ಅನ್ಯ ಭಾವನೆ ಅಳದಾಗ ಅದ್ವೈತದ ಅನುಭವ ನಮಗೆ. ಇಲ್ಲಾಂದ್ರೆ ನರಕದಾಗ ಹೊಳ್ಳೆಳೋದು. ಅನ್ಯ ಭಾವನೆಗಳನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡು ಇನ್ನೊಂದು ಐತಿ, ಇನ್ನೊಂದು ನಮ್ಮನ್ನು ಬಿಟ್ಟು ಅನ್ಯವಾಗಿ ಐತಿ ಅನ್ನೋ ಭಾವ. ಭೇದ ಭಾವದಿಂದನೇ ನಮಗೆ ದುಃಖ ಆಗೈತಿ. ಯೋ ಅನ್ಯಾಮ್ ಉಪಾಸತೆ ಅನ್ಯಾಮ್ ದೇವೋಪಾಸತೆ ಅಂತಂತಿರಲ್ಲ. ಅನ್ಯ ದೇವರ ಉಪಾಸನೆ ಮಾಡ್ತೇವಂತೇಳಿ ಅಲ್ಲಿ ತನಕ ದುಃಖ ಭಯ ನಿನಗಿದ್ದನ. ನಾಯಕ ನರಕಂ ಗತ್ವ ಕ್ಷುದ್ರೇಣು ಜಾಯತೆ ಅಂತಿರಲ್ಲ. ಪ್ರಬಲತರ ಶ್ರುತಿ ವಾಕ್ಯದನ್ನ ಹೇಳ್ತತಿ. ಯೋ ಅನ್ಯಾಮ್ ದೇವತಾಂ ಉಪಾಸತೆ ನಾಯಕ ನರಕಂ ಗತ್ವ ಕ್ಷುದ್ರೇಣು ಜಾಯತೆ ಅಂತ. ಅನ್ಯವಾಗಿ ಇನ್ನೊಂದು ದೇವರೈತೆ ಅಂತ ಅದಕ್ಕೆ ನಡ್ಕೋದು, ಅದೇನಾರು ಕೊಡ್ತೈತೆ ಅನ್ನೋ ಬೇಡ್ಕೋದು, ನರಕವನ್ನು ಹೊಂದವ. ನಿನ್ನ ಹೊರತು ಇನ್ನೊಂದು ಯಾವುದೂ ಇಲ್ಲ ಅನ್ನೋದನ್ನು ಗಟ್ಟಿ ತಿಳ್ಕೊಂಡು ಆತ್ಮಾತಿರಿಕ್ತ ಪದಾರ್ಥಂ ನ ವಿದ್ಯತೆ ಅಂದ್ರೆ ನನ್ನನ್ನು ಹೊರತುಪಡಿಸಿ ಇನ್ನೊಂದು ಅಸ್ತಿತ್ವ ಯಾವುದೂ ಇಲ್ಲ. ಯಾವಾಗಲೂ ಇದ್ದ ವಸ್ತು ನಾನು. ಇನ್ನೊಂದು ಐತೆ ಅಂತ ಭ್ರಮ ಆಗೈತೆ ನನಗೆ, ಭ್ರಾಂತಿ ಜ್ಞಾನ ಅದು. ಇನ್ನೊಂದು ದೇವ್ರು ಅದಾರು, ದೇವ್ರು ಅದಾವು, ಅನ್ಯವಾಗಿ ಅದಾವೆ, ಹೆಣ್ಣದೇವರು ಗಂಡದೇವರು ಅದಾವೆ, ಅದು ಭ್ರಾಂತಿನ ಜ್ಞಾನ, ಭ್ರಾಂತಿನ ವಿಷಯ ಅದಂತ. ಈ ಭ್ರಾಂತಿ ನಾಶ ಮಾಡ್ಕೊ ಅಂದಾಗ ನಿನಗೆ ಶಾಂತಿ. ಯಾವುದೂ ಹೆದರಿಕೆ ಇಲ್ಲ ನಮಗೆ. ಯಾಕೆ ನನ್ನ ಹೊರತು ಇನ್ನೊಂದು ಏನೂ ಇಲ್ಲ ಅನ್ನೋ ತಿಳುವಳಿಕೆ ಅವ್ನು ಗಟ್ಟಿ ಆತ. ಅಂದಿಂದ ನನಗೆ ಯಾವ ಹೆದರಿಕೆನೂ ಇಲ್ಲ ಅಂತ. ಇನ್ನೊಂದು ಐತೆ ಅಂದ್ರೆ ಹೆದರಿಕೆ, ದುಃಖ ಶುರುವಾತ ನನಗೆ. ಅದಕ್ಕೆ ಮೊದಲು ಇದನ್ನು ಕಳ್ಕೊ. ನಿನ್ನ ಬಿಟ್ಟು ಮತ್ತೊಂದು ಏನೂ ಇಲ್ಲ ಅನ್ನುವಂಥ ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಲಾಭವನ್ನು ನಾವು ಮಾಡ್ಕೋಬೇಕಾಗಿದೆ. ಮಾಡ್ಕೊಳ್ಳಿಲ್ಲ ಅಂದ್ರೆ ಭಯ ಭೀತಿ ದುಃಖ ಅನುಭವಿಸೋದ ತಪ್ಪುದಿಲ್ಲ ನಮಗೆ. ಮನುಷ್ಯನ ಕಲ್ಪನಾನ ಮನುಷ್ಯಗೆ ಬಾಧಕ ಆದದ್ದು. ನೀವೇನು ಕಲ್ಪಿಸ್ಕೊಂಡಿರಲ್ಲ ಅದೇ ನಿಮಗೆ ಮುಳುವಾಗೈತಿ. ನೀವು ಕಲ್ಪಿಸ್ಕೊಳ್ಳಿಲ್ಲ ಅಂದ್ರೆ ಆರಾಮನ ಇದೀರಿ. ಕಲ್ಪನೆಗಳಿಂದನೇ ನಿನಗೆ ಬಂಧನ ಆಗೈತಿ. ಕಲ್ಪನೆಗಳ ಕೈ ಬಿಟ್ಟಾಗ ನಿನಗೆ ಬಂಧನಕ್ಕೆ ಹಾಕವ್ರು ಯಾರು? ನಿನಗೆ ಹಿಂಗೆಲ್ಲ ಕಲ್ಪಿಸ್ಕೊಂಡವ್ರು ಯಾರು? ನೀನು ಯಾರು? ರಮಣ ಮಹರ್ಷಿಗಳು ಅದನ್ನು ಹೇಳ್ಯಾರ. ಇವೆಲ್ಲ ಯಾರಿಗೆ? ಯಾವ ಕಲ್ಪಿಸ್ಕೊಂಡ? ನಮಗೆ ಕಲ್ಪಿಸ್ಕೊಳ್ಳಿದ್ದವ ರಮಣದನು. ಕಲ್ಪನಾ ಬಂದಿಂದ ದುಃಖ ಆಗೈತಿಲ್ಲ ನಿನಗೆ? ಇನ್ನೊಂದು ಏನೂ ಇಲ್ಲ ಅನ್ನೋ ತಿಳುವಳಿಕೆ. ಈ ಕಲ್ಪನೆ ಬರೋಕ್ಕಿಂತ ಮೊದಲು ಆರಾಮನ ಇದ್ದೀನಿ. ಇನ್ನೊಂದು ದೇವರೈತೆ ಅನ್ನೋ ತಲೆಯಾಗ ಬಂದ ಕೂಲೆ ಹತ್ತಿ ನೋಡು ನಿನಗೆ ಸಂಕಟ. ನೀವು ಯಾವ ಇಲ್ಲಕ್ಕಿಂತ ಮೊದಲ ಆರಾಮನ ಇದ್ದಿಲ್ಲ. ಸಣ್ಣ ಮಕ್ಕಳಿಗೇನು ಗೊತ್ತಿರೋದಿಲ್ಲ ಅವಕ್ಕೆ. ಯಾಕ್ರಿ? ಅವು ಆರಾಮನೇ ಇರ್ತಾವ. ಇವಕ್ಕೆ ಇಲ್ಲದ ಕಲ್ಪನಾ ತಲೆಯಾಗ ಹೋಗಿ ಶಿಕಾರ ಇದ್ದ ಸಮಾಧಾನ ಕೆಡಿಸಿಬಿಟ್ಟಿವಿ ನಾವು. ಹೌದಿಲ್ಲ? ಅವಕ್ಕೂ ಸ್ವಚ್ಛ ಇರ್ತಾವೆ. ಅವು ಯಾವುದು ಅನ್ಯ ಕಲ್ಪನಾ ಇರಲಿಲ್ಲ ಅಂದ್ರೆ ಅವು
ದೇವರೇ ಇರ್ತಾವೆ ತನ್ನ ಮಕ್ಕಳು. ಇವನು ಇಲ್ಲದ ತಲೆಯಾಗಿ ಹೋಗಿ ಶಿಕಾರ ಅದನ್ನು ಗಟ್ಟಿ ಮಾಡಿದ ಕೂಲೆ ಇದ್ದ ಸಮಾಧಾನ ಕೆಟ್ಟು ಹೋಗ್ತದೆ. ಏನು ಅಂದ್ರೆ ಕಲ್ಪನೆಯಿಂದನೇ ಇದೆಲ್ಲ ನಮಗಾಗಿದ್ದಂತ. ಮನುಷ್ಯನ ಕಲ್ಪನಾ ತಾನ ಕಲ್ಪಿಸ್ಕೊಂಡು ತಾನ ಬಂಧನದಾಗ ಸಿಕ್ಕೊಂಡು ತಾನ ಎಲ್ಲ ಕಲ್ಪನಾ ಅಡಗಿಸಿ ತಾನ ಆರಾಮಿರೋ ಕೆಲಸ ಅದ ನೋಡ್ರಿ. ಮನಸ್ಸು ತಾನ ಕಲ್ಪಿಸ್ಕೊಂತತಿ, ತಾನ ಏನೂ ಇಲ್ಲ ಅಂತ ತಿಳಿದ ಕೈ ಬಿಟ್ಟಾಗ ತಾನ ಆರಾಮಿರ್ತೈತಿ. ಅದಕ್ಕೆ ಮನಯೇವ ಮನುಷ್ಯಾನಂ ಕಾರಣಂ ಬಂಧ ಮೋಕ್ಷಯೋ ಅಂದರು. ಬಂಧನ ಮಾಡ್ಕೋದು ತಾನ, ಅದನ್ನು ಬಿಡುಗಡೆ ಮಾಡ್ಕೋದು ತಾನ, ಮನುಷ್ಯನ ಕೆಲಸ ಇಲ್ಲ ಅದು. ಆದರೆ ನಿಜವಾದ ನಿನ್ನಲ್ಲಿ ಬಂಧನನೂ ಇಲ್ಲ, ಮೋಕ್ಷನೂ ಇಲ್ಲ. ನ ಬಂಧನ ಮೋಕ್ಷ, ಯಾವಾಗಲೂ ಆನಂದ ಸ್ವರೂಪನ ಅದೀನಿ. ಅದ್ರ ಕಡೆ ಲಕ್ಷ ಕೊಡು. ಏನು ಅದನ್ನು ಮರೆತು ಬಿಟ್ಟಿವಿ. ಮನುಷ್ಯನ ಕಲ್ಪನಾ ಅದು ಬೆನ್ನು ಹತ್ತಿ ನಾವು ದುಃಖ ಪಡ್ಲಿಕ್ಕೆ. ಏನು ಕಲ್ಪಿಸ್ಕೊಂಡಾಗ ನಮ್ಗೆ ಇದು ಅನುಭವಕ್ಕೆ ಬರೋದಿಲ್ಲ. ಕಲ್ಪನಾ ಸರಸು ಇದ್ದ ವಸ್ತು, ಯಥಾರ್ಥ ವಸ್ತುವಿನ ಅನುಭವ ಆಕೈತಿ. ಕಲ್ಪನೆಗಳಿಂದ ಆವರಣ ಆಗೈತೆ, ನಾವು ಇದ್ದ ವಸ್ತುವಿನ ಅನುಭವ ಇಲ್ಲಂಗಾಗೈತಿ. ಅದಕ್ಕೆ ಕಲ್ಪನಾ ರಹಿತ ಆದಾಗ ನೋಡು, ಒಂದು ಕಲ್ಪನಾ ಅಡಿಗೆ ಇನ್ನೊಂದು ಕಲ್ಪನಾ ಉದಯಕ್ಕಿಂತ ಪೂರ್ವದಲ್ಲಿ, ಅಂದರೆ ಯಾವುದೂ ಕಲ್ಪನಾ ಇಲ್ಲದಾಗ ಸ್ಪಷ್ಟವಾಗಿ ಪ್ರತಿಯೊಬ್ಬರಿಗೆ ಅದು ಅನುಭವಕ್ಕೆ ಬರ್ತದೆ. ಇದಕ್ಕೆ ಬ್ರಹ್ಮಸೂತ್ರ, ಸುಖದ ಸೂತ್ರ, ಈ ಸೂತ್ರ ಹತ್ತುವರೆಗೂ ನಿರಂತರ ನಾವು ಪ್ರಯತ್ನ ಮಾಡಬೇಕಾಗ್ತದೆ. ಇದನ್ನು ಬಿಟ್ಟು ಬೇರೆ ಹಿಡಿತಾನೆ ಇಲ್ಲ. ಏನು ದುಃಖದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಕಲ್ಪನಾರಹಿತ ಇರುವಿನ ಅನುಸಂಧಾನನ ಇದಕ್ಕೆ. ಏನು ದಾರಿ ಬೇರೆ ನ ಅನ್ಯ ಪಂಥ ವಿದ್ಯತೆ ಅಯನಾಯ, ಅನ್ಯ ಮಾರ್ಗ ಇಲ್ಲ. ಅದನ್ನು ಅಭ್ಯಾಸದ ಅದ ಧ್ಯಾನ. ಕಲ್ಪನಾರಹಿತ ಇರುವಿನ ಅನುಸಂಧಾನನ ಧ್ಯಾನ. ಎಂದಿದ್ದೇನಪ್ಪ ನಾನು ಕಲ್ಪನಾರಹಿತ ಆಗಿ ಎನ್ನುವಂಥ ಉತ್ಕಟ ಇಚ್ಛಾ ಬೇಕಲ್ಲ. ಕಲ್ಪನೆಗಳೆಲ್ಲ ಅಡಿಗೆ ಇದ್ದಂಥ ಸ್ಥಿತಿ ಯಾವುದತಿ, ಅದೇ ನಿನ್ನ ನಿಜ ಸ್ಥಿತಿ ಅಂತ. ಯಾವುದು ಕಲ್ಪನಾ ಇರಬಾರ್ದು, ನಿದ್ದೆ ಹತ್ತಬಾರ್ದು. ಎಚ್ಚರಿಕೆ ಕಲ್ಪನಾ ಇರಬಾರ್ದು, ಕನಸಿನ ಕಲ್ಪನಾ ಇರಬಾರ್ದು, ನಿದ್ದೆ ಹತ್ತಬಾರ್ದು. ಅದೇ ನಿನ್ನ ನಿಜ ಸ್ಥಿತಿ ಅಂತ. ಏನೊಂದೂ ತೋರದ ಅಜ್ಞಾನವಲ್ಲದ ಅಂತ. ಎಚ್ಚರಿಕೆ ತೋರಂಗಿಲ್ಲ, ಕನಸು ತೋರಂಗಿಲ್ಲ, ನಿದ್ದೆನೂ ಹತ್ತೋಂಗಿಲ್ಲ. ಮೂರು ಅವಸ್ಥೆಗಳನ್ನು ದಾಟಿದಾಗ ನಿನಗೆ ಯಥಾರ್ಥ ಅನುಭವ ನಿನಗಾಕೈತಿ. ನೀನು ಯಾರಿದ್ದಿ ಅನ್ನುವಂಥ ಅನುಭವ. ಇದು ಮನುಷ್ಯನ ಜನ್ಮದಾಗ ಯಾವ ಪ್ರಯತ್ನಪೂರ್ವಕ ಅಭ್ಯಾಸ ಮಾಡ್ತಾನೋ ಅವಾಗಿದು ಸಾಧ್ಯದ ಅಂತ. ಧೀರರ ಕೆಲಸದ ಇದು. ಕಲ್ಪನಾರಹಿತ ಇರುವಿನ ಅನುಸಂಧಾನ ಮಾಡೋದೊಂದು ಸಾಮಾನ್ಯ ಕೆಲಸ ಅಲ್ಲ, ಸಾಮಾನ್ಯರಿಗೆ ಆಗುವುದಲ್ಲ ಅದು. ಎಲ್ಲಿಯೋ ಒಬ್ಬ ಧೀರ, ದುಃಖರಹಿತ ಆಗಿ ಇರಬೇಕನ್ನವ, ಅಮೃತತ್ವದ ಇಚ್ಛೆಯನ್ನು ಮಾಡಿದವ, ಅವಂಗ ಧೀರ ಅಂತ. ಇದರ ಅಭ್ಯಾಸವನ್ನು ಮಾಡಿ ಅದರ ಲಾಭ ತಗೋತಾನ. ಮನುಜ ಕುಲದ ಜನನದ ಲಾಭ ಇದು. ನನ್ನ ನಿಜವನ್ನು ನಾ ತಿಳ್ಕೋದು, ನಾನು ಆನಂದ ಸ್ವರೂಪನಿದ್ದೇನೆ, ಬ್ರಹ್ಮ ಸ್ವರೂಪನಿದ್ದೇನೆ ಅನ್ನುವಂಥ ಜ್ಞಾನವನ್ನು ಮಾಡ್ಕೋದು. ದೇವರೇ ನಾನಿದ್ದೇನೆ ಅನ್ನುವಂಥ ಅನುಭವ ಮಾಡ್ಕೋದು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭವನ್ನು ಮಾಡ್ಕೋದು. ಬಿಟ್ಟುಬಿಟ್ಟು ಏನೇನಾದ್ರು ಕಲ್ಪಿಸ್ಕೊಂಡು ಅದ್ರ ಬೆನ್ನು ಹತ್ತಿ ಕಲ್ಪನಾ ಅದು ಬೆನ್ನು ಹತ್ತಿ ತಿರುಗಿದ್ರೆ ನಿನಗೇನೂ ಲಾಭ ಇಲ್ಲ ಅಂತ. ಎದಕ್ಕೆ ತಿರುಗ್ತಿ ಕೆಲಸ ಇಲ್ಲ, ಏನೂ ಲಾಭ ಇಲ್ಲ ಅದ್ರ ಬೆನ್ನು ಹತ್ತಿ. ಕಲ್ಪನಾ ಅದು ಬೆನ್ನು ಹತ್ತಿ ಜನ್ಮ ಜನ್ಮ ಅಂತ ತಿರುಗಲಿಕ್ಕೆ ಹತ್ತಿಯಲ್ಲ. ಒಳ್ಳೆ ಚಂದ ಕಂಡೈತಿ ನಿನಗೆ, ಇದು ಭಾಳ ಸುಖ ಕೊಡ್ತೈತೆ ಅಂತ ಕಲ್ಪಿಸ್ಕೊಂಡು ಕುಂತಿಯಲ್ಲ. ಇದ್ರ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ ಹೇಳ್ರಿ? ಹಂಗೆ ಮಾಡಿದ್ರೆ ಸುಖ ಸಿಗ್ತೈತಿ, ಹಿಂಗೆ ಮಾಡಿ ಬೇರೆ ಬೇರೆ ಏನೇನೋ ಭಾವಿಸ್ಕೊಂಡು ಕುಂದಿರ್ತಿ. ಹೌದಲ್ಲ? ನೀ ಕಲ್ಪನೆಗೆ ಅನುಸಾರವಾಗಿ ಆ ಕರ್ಮಗಳಲ್ಲಿ ತೊಡಗ್ತಿ, ಅವುಗಳ ಪ್ರಾಪ್ತಿಗಾಗಿ. ಅವು ಇದಕ್ಕಿದ್ದಂಗೆ ಇರ್ತಾವೆ, ನಾವು ಪ್ರಾಪ್ತಿ ಮಾಡಿಕೊಂಡ್ರು ಅವು ಕ್ಷೀಣ ಆಗುವನಲ್ಲ. ಕರ್ಮಚಿತಾನಿ ಲೋಕಾನಿ ಕ್ಷೀಯಂತೆ. ಕರ್ಮದಿಂದ ಆದದ್ದೆಲ್ಲ ನಾಶ ಆಗಿ ಹೋಗೋದನ್ನ. ಏನು ಅಂಥದ್ದನ್ನೆಲ್ಲ ಮಾಡಿ ವ್ಯರ್ಥ ಹಾಳು ಮಾಡ್ಕೊಂಡಲ್ಲ ಜೀವನ ಎಲ್ಲ. ವೇಳೆ ವ್ಯರ್ಥ ಕಳೆದಿಲ್ಲ. ಅದಕ್ಕೆ ಯಥಾರ್ಥ ಜ್ಞಾನ ಮಾಡ್ಕೋ, ಸರಿಯಾದ ತಿಳುವಳಿಕೆ ಮಾಡ್ಕೋ, ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ನಾವು ಮಹಾತ್ಮರೆಲ್ಲ ಏನು ಮಾಡಿದ್ರು? ಅವರು ಇದೇ ತಿಳುವಳಿಕೆ ಮಾಡು, ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಂಡು ಈ ತಪ್ಪು ತಿಳುವಳಿಕೆಯನ್ನು ತೆಗೆದು ಹಾಕಿದರು. ನೀ ಏನಿದೆ ಅದನ್ನು ಬಿಟ್ಟು ಅಲ್ಲದನ್ನು ನೀನು ತಿಳ್ಕೊಂಡು ಒದ್ದಾಡ್ಲಿಕ್ಕತ್ತಿ ನೋಡಿ. ನೀನಲ್ಲದ್ರ ಅಭಿಮಾನ ಎಲ್ಲ ಕೈ ಬಿಡೋದನ್ನ ಅಂದಾಗ ನೀ ಆರಾಮಿರ್ತಿ. ನಿರಭಿಮಾನ ಅಂಚಿತವೇ ವಿದ್ಯೆಗೆ ಭೂಷಣ ಅಂತ. ಅದಕ್ಕೆ ಮುಕ್ತಿ ಅಂತಾರೆ.
ಯಾವ್ದ್ರ ಅಭಿಮಾನನೂ ಇರಬಾರ್ದು. ನಾನು ನನ್ನದು ಅಂತೆಲ್ಲ, ಅದು ಯಾವುದು ನೀನಲ್ಲ, ನಿನ್ನದು ಅಲ್ಲ, ತೂರೆಡಗುವುದು. ಯಾವಾಗಲೂ ಇದ್ದದ್ದು ನಾನು ಅಂತ ತಿಳ್ಕೊ. ನಾನು ಇಲ್ಲದಂಗೆ ನೀ ಇಲ್ಲದಂಗೆ ಯಾವಾಗ ಕೇಳು. ಈಗಿದ್ದು ಇಲ್ಲದಂಗೆ ಆಗೋದು ನೀನಲ್ಲ, ಯಾವಾಗಲೂ ಇದ್ದು ವಸ್ತು ನೀನು ಅಂತ. ತೋರೆಡಗುವುದು ನಾನು ಅಂತೀಯಲ್ಲ, ಇದಕ್ಕೆ ಅಹಂಕಾರ ಅಂತಾರೆ. ಇದರ ಅಭಿಮಾನ ಬಿಡೋದು ಅಂದಾಗ ನೀನು ಮುಕ್ತ ಆಗ್ತಿ. ಅಭಿಮಾನ ಸೋಡಾ, ಮುಕ್ತಿ ರೋಕಡ ಅಂತ. ಎದರ ಅಭಿಮಾನವೂ ಇರಬಾರ್ದು. ತೋರಿಕೆ ಅಭಿಮಾನ, ಅದು ನಾನು ನನ್ನದು ಅಂತ ಹಿಡ್ಕೊಂಡು ಕುಂತಿಯಲ್ಲ, ನಂದ ಇದು ಅಂತ ತಡೆಯಲಿಕ್ಕೆ ಬಂದ್ಬಿಡ್ತೈತಿ ಇದರ ಅಭಿಮಾನ. ತೋರಿಕೆ ಒಳಗಿಂದ ಏನಾರು ಹಿಡ್ಕೊಂಡು ನಾನು ನಂದು ಅಂತ ಇದ್ರ ಅಭಿಮಾನ ಯಾವ ಬಿಡ್ತಾನ, ಆರಾಮತ್ತಾನ. ಇದು ನಾನು ಅಲ್ಲ, ನನ್ನದು ಅಲ್ಲ. ಯಾಕಂದ್ರೆ ನನಗೆ ಅನ್ಯವಾಗೈತಿ, ನನ್ನಿಂದ ಇದು ಅರಿವಿಸ್ಕೊಳ್ತೈತಿ. ಮಧ್ಯಂತರದಲ್ಲಿ ತೋರಿ ಮಧ್ಯಂತರದಲ್ಲಿ ಅಡಿಗೆ ಹೋಗ್ಬಿಡ್ತೈತಿ. ಮೊದಲು ಇಲ್ಲ, ಕೊನೆಗೂ ಇಲ್ಲದು. ಯಾಕೆ ಮೊದಲು ಇದ್ದದ್ದು ವಸ್ತು ನಾನು, ಕೊನೆಗೂ ಇರಾವ ನಾನು, ಮಧ್ಯದಲ್ಲಿ ಇರಾವನ ನಾನು ಅಂತ ಯಾವ ಗಟ್ಟಿಯಾಗಿ ತಿಳ್ಕೊಂಡು ಅದನ್ನು ಅನುಭವ ಮಾಡ್ಕೋತಾನ ಅವ. ಈ ತೂರಿಡಬೇಕು ನಾನು ನನ್ನದು ಅಂತ ಅವ ಅಹಂಕಾರ ಪಡೋದಿಲ್ಲ. ಇದೆಲ್ಲ ಕೈ ಬಿಡ್ತಾನೆ. ನಡುಬರ್ಕ ಬಂದದ್ದು ನಾಯಕ ಆಗಲಿ, ಯಾವಾಗಲೂ ಇದ್ದ ವಸ್ತು ನಾನು. ಮಧ್ಯಂತರದಲ್ಲಿ ತೋರೋದು ನಾನಲ್ಲ, ಯಾವಾಗಲೂ ಇದ್ದ ವಸ್ತು ನಾನು ಅನ್ನುವಂಥ ಅನುಭವ ಗಟ್ಟಿಯಾಗಿ. ಅವನು ಎದಕ್ಕೂ ಹೆದರೋದಿಲ್ಲ. ಏನು ಯಾವಾಗಲೂ ಇದ್ದದ್ದು ಅದು ಇರುವಿಕೆ. ತೋರಿಕೆ ನಾನಲ್ಲ. ತೋರಿಕೆ ನಾನು ಅಂದರೆ ಅಹಂಕಾರ ಬಂತು ನೀನು. ಏನು ನಾನು ನನ್ನದು ಅಂತ ಎದಕ್ಕಂತೀನಿ, ತೋರಿಕೆಗೆ ಅಂತೀನಿ. ಈ ಶರೀರಾದಿಗಳು ತೋರ್ಯಾವ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಇವು ನಾನು ನನ್ನದು ಅಂತ ವ್ಯವಹಾರ ಮಾಡ್ತೀಯಲ್ಲ, ಅದಕ್ಕೆ ದುಃಖ ಆಗೈತಿ. ಅದಕ್ಕೆ ನಿಜವಾದ ನಾನು ಯಾರು ಅನ್ನೋದನ್ನು ತಿಳ್ಕೊ. ಯಾವಾಗಲೂ ಇರು ನಾನು. ಅದಕ್ಕೇನು ಬಾಧೆ ಇಲ್ಲ. ಇರುವಿಕೆಗಂತೆ ಬಾಧೆ ಇಲ್ಲ. ಈ ತೋರಿಕೆಂತೆ ಅದಕ್ಕೆ ಉಳಿಗಾಲಿಲ್ಲ, ಅಸ್ತಿತ್ವವಿಲ್ಲ. ಅದಕ್ಕೆ ತೋರಿಡಗ್ತದ ಅಂತ. ಅದಕ್ಕೆ ನಾನು ನಂದು ಅಂತೀಯಲ್ಲ, ಅದನ್ನು ಬಿಡೋದನ್ನು ಅಂದ್ರೆ ಆರಾಮಿರ್ತೀವಿ ನೋಡು. ಆರಾಮಿರ್ಬೇಕನ್ನೋಂಗಿದ್ರೆ ನಿಜವಾದ ನೀನು ಯಾರು ಅಂತ ತಿಳ್ಕೊ. ಮನುಷ್ಯನ ಜನ್ಮಕ್ಕೆ ಬಂದಾಗ ಇದನ್ನು ಮಾಡ್ಕೊಳಕ್ಕೆ ಬರ್ತೈತಿ. ಮನುಜ ಕುಲದ ಜನನದ ಲಾಭನ ಇದರೊಳಗದ. ನಮ್ಮ ನಿಜವನ್ನು ನಾವು ತಿಳ್ಕೋದ್ರೊಳಗೆ. ನಿನ್ನ ನಿಜವಿದನೆ ತಿಳಿಯೋ ಬೇರೆಣ್ಣದಲ್ಲಿ ಮನುಜ ಅಂತ ಬಿಟ್ಟೇವೆ ನಾವು. ಏನು ಮಾಡಬೇಕಾಗೈತಿ ಬಿಟ್ಟೇವಿ. ಮಾಡಬಾರದನ್ನು ಮಾಡ್ಕೊಂಡು ಕುಂತೇವೆ, ಆಗಬಾರದ್ದು ಹಾಕೊಂಡ್ಕೊಂಡು ಆಗ್ತೈತಿ. ಯದ್ವಾ ತದ್ವಾ ಮಾಡ್ತೀವಿ, ಯದ್ವಾ ತದ್ವಾ ಆಕತಿ. ಯದ್ವಾ ತದ್ವಾ ಕರಿಷ್ಯತಿ, ಯದ್ವಾ ತದ್ವಾ ಭವಿಷ್ಯತಿ ಅಂತ. ಮಾಡಬೇಕಾದದ್ದು ಏನು ಅಂದರೆ ನಿನ್ನ ನಿಜವನ್ನು ನೀ ತಿಳ್ಕೋದು ಒಂದೇ ನಮ್ಮ ಕೆಲಸ. ನಮ್ಮ ನಿಜವನ್ನು ತಿಳ್ಕೋಬೇಕಾದ್ರೆ ನಾವು ಏನು ಮಾಡಬೇಕಾಗೈತಿ ಅಂತ ಏನೂ ಮಾಡೋ ಅವಶ್ಯಕತೆನೇ ಇಲ್ಲ. ಮಾಡೋದೆಲ್ಲ ಕೈಬಿಟ್ಟು ಸುಮ್ಮನೆ ಇದ್ದ ಅನುಭವ ಮಾಡ್ಕೋಬೇಕು. ನಾನು ಯಾರು, ನನ್ನ ನಿಜ ಸ್ವರೂಪ ಏನು ನೆನೆಯುವುದು ಅನುದಿನ ಹೃದಯ ಕಾಲದ ಎಚ್ಚರಿಕೆಗಳು. ಎಚ್ಚರಾದ ಕೂಡಲೇ ಇದೇ ನೆನಪಿನಾಗ, ಯಾವಾಗಲೂ ಇದೇ ನೆನಪಿನಾಗ ಕಾಲು ಕಳಿಬೇಕು ನೋಡ್ರಿ. ಅಂದಾಗಿದ್ದು ಗಟ್ಟಿಯಾಕೈತಿ ನಾವು. ಏನು ನಾವು ಬರೀ ಅನಾತ್ಮ ಚಿಂತನೆಗಳು, ತೋರೆಡಗೋದನ್ನ ನೆನಪು ಮಾಡ್ತೇವೆ. ಎಷ್ಟು ಅಭಿಮಾನ ನಾನು ನನ್ನದು ಅಂತ. ನಡುಬರ್ಕ ಹೋಗೋದ್ರ ಬಗ್ಗೆ, ಯಾವಾಗಲೂ ಇದ್ದ ವಸ್ತುವಿನ ಬಗ್ಗೆ ಅಭಿಮಾನ ಇಲ್ಲ. ನಾನೇ ದೇವರಿದ್ದೇನೆ ಅನ್ನೋದು ಅಭಿಮಾನ ಗಟ್ಟಿ ಆಗ್ಬೇಕು ನೋಡ್ರಿ. ಈ ದೇಹ ನಾನು ಅನ್ನೋ ಅಭಿಮಾನ ಹೋಗ್ಬೇಕು. ದೇಹ ನಾನೆಂಬುದನ್ನು ಅಡಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಕುಡಿ ಅಂದರೆ ಜನ್ಮಕ್ಕೆ ಬಂದದ್ದು ನಿಸ್ಸಾರ್ಥಕ. ಏನು ಅದನ್ನು ಆತ್ಮಭಾವನೆಯನ್ನು ಗಟ್ಟಿಗೊಳಿಸುವ ಸಂಬಂಧ ಐತಿ. ಅದು ಮನುಷ್ಯನ ಜನ್ಮ ಈಗ ಗಟ್ಟಿಗೊಳಿಸ್ಕೋಬೇಕಾಗೈತಿ. ಈಗೇನೇ ಮಾಡಿ ಗಟ್ಟಿ ಮಾಡ್ಕೋತಿ, ಅದು ಕಾಯವಾಗಿ ಉಳಿತೈತಿ. ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತು ಅತಂತ್ರ ನೆನಪಾಗ. ಅದಕ್ಕೆ ಈ ಲಾಭವನ್ನು ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮಾಡಬೇಕಾದಂಥ ಕರ್ತವ್ಯ ಯಾವುದು ಅಂದರೆ, ನಾನೇ ಪರಬ್ರಹ್ಮ ಸ್ವರೂಪನಿದ್ದೇನೆ, ದೇವರೇ ನಾನಿದ್ದೇನೆ, ಕೆಡಲಾರದ ವಸ್ತುನ ನಾನಿದ್ದೇನೆ, ಅಮೃತ ಸ್ವರೂಪನ ನಾನಿದ್ದೇನೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಪ್ರತಿಯೊಬ್ಬರೂ ಮಾಡಬೇಕು. ಇಲ್ಲಾಂದರೆ ನೀವು ವ್ಯರ್ಥ, ದೊಡ್ಡ ಹಾನಿ ಅದ. ನೀವು ತಿಳ್ಕೊಳ್ಳಿಲ್ಲ ಅಂದರೆ ಇಂಥ ಅವಕಾಶ ಮತ್ತೆ ಸಿಗೋದು ದುರ್ಲಭದ. ನೀವು ಮನುಷ್ಯನ ಜನ್ಮ ಅಂಥ ಒಂದು ಮಾರ್ಗದರ್ಶಕರು, ನಿಜವನ್ನು ತಿಳ್ಕೊಬೇಕನ್ನೋ ಇಚ್ಛಾ, ಮುಮುಕ್ಷತ್ವ, ಅದು ಭಾಳ ದುರ್ಲಭ. ಒಂದೇ ಟೈಮ್ಗೆ ಬರಬೇಕಾತಂತ. ಏನು ಅದಕ್ಕೆ ಮೊದಲು ಈ ಲಾಭವನ್ನು ಮಾಡ್ಕೊರಿ. ನಿಮ್ಮ ನಿಜ ಸ್ವರೂಪದ ಜ್ಞಾನವನ್ನು ಮಾಡ್ಕೊ. ಅಂದರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಸಾರ್ಥಕ ಆಗ್ತೀನಿ.
ಬರೇ ಇಂದ್ರಿಯಗಳ ಮಜಾ ಮಾಡ್ಕೊತ ಇದು ಜೀವನ ಎಲ್ಲ ಹಾಳು ಮಾಡ್ಕೊಂಡಿಲ್ಲ. ವೇಳೆ ಆಯುಷ್ಯದ ವೇಳೆ ವ್ಯರ್ಥ ಆತನೆ ಅಂತ. ಏನು ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆದೊಳಗೆ ಕಾಲು ಕಳೆದವ್ರು ಯಾರು ಸುಖ ಹೊಂದಾರ ಹೇಳ್ಸಿ. ಸಾಯಿ ಮಠ ಇದ್ರೆ ಸುದ್ದಿ ಗೊತ್ತಾ ಇಲ್ಲ ಬಿಡ್ರಿ, ಹಿಂಗೆ ಸಾತ್ತೀವಿ ನಾವು ಅಂತ. ನಿಂದ ನಿನಗೆ ಗೊತ್ತಾಗಲಿಲ್ಲಲ್ಲೋ. ಇದ್ರಾಗ ಹೋಗ್ತೀನಿ ನಾ ಆಯುಷ್ಯ ಎಲ್ಲ ಗೊತ್ತಾಗಲಿಲ್ಲ ಬಿಡ್ರಿ, ನಾನು ಯಾರು ಅದನ್ನು ಗೊತ್ತು ಮಾಡ್ಕೋ. ಸುಳ್ಳ ಹೊತ್ತು ಗಳಿಬೇಡ ಅಂದಾರ, ಹೌದಿಲ್ಲ? ತತ್ವ ಇರುವನ್ನ ಗೊತ್ತು ಮಾಡ್ಕೋ. ಸುಳ್ಳ ಯಾಕೆ ಹೊತ್ತು ಗಳಿತಿ ಅಂತಂದಾರ. ಸುಳ್ಳ ಕತ್ತಿ ಕಾರ್ಬಾರ ಮಾಡ್ತೀನಿ, ವ್ಯರ್ಥ ಶ್ರಮನೆ ಮಾಡೋದೆಲ್ಲ. ಗುಡ್ಡ ಕಲ್ಲು ಹೊತ್ತಂಗ ಏನೂ ಲಾಭ ಇಲ್ಲ ಇದು ಮಾಡೋದೇನೆ. ಅದಕ್ಕೆ ಯಥಾರ್ಥ ಜ್ಞಾನ ಮಾಡ್ಕೊಂಡು ಅವ ವಿದ್ಯಾವಂತ ಅಂತಾರೆ. ಅದಕ್ಕೆ ಅಭಿಮಾನ ಎಲ್ಲ ಹೋತವ. ಎದ್ರ ಅಭಿಮಾನ ಇಲ್ಲ ನಮ್ಗೆ. ಏನು ಕಲ್ತಿರ್ತ ಅದು ನಾ ಯಾಕಾಗಲಿ, ಅದು ನಾ ಯಾಕಾಗಲಿ. ಬುದ್ಧಿ ತಿಳುವಳಿಕೆ, ಅದು ಬೌದ್ಧಿಕ ತಿಳುವಳಿಕೆ. ಅದಲ್ಲ ನಾನಂತ, ಹೌದಿಲ್ಲ? ಅವ್ನು ಶಾಣೆ ಆದಾವೆ, ಅವನು ದಡ್ಡ ಆದಾವೆ, ಅವನು ನಾ ಯಾರು? ನನಗೆ ನಾ ಶಾಣೆನೂ ಅಲ್ಲ ದಡ್ಡನೂ ಅಲ್ಲ, ಎಡಕ್ಕೂ ನಾನು ಸಾಕ್ಷಿ ಇದ್ದೀನಿ ಅಂತ. ನಾ ಅದ್ರ ಅಭಿಮಾನ ಹಿಡ್ಕೊಂಡು ಕುಂಡಿರ್ತೇನೆ. ಭಾಳ ಶಾಣೆ ಆನಿ ಅಂದ್ಕೂಲೆ ಒಳ್ಳೆ ಹಿಗ್ತೀನಿ ಅಂತ. ದಡ್ಡದಿ ಅಂದ್ಕೂಲೆ ಅದ್ರ ಅಭಿಮಾನ ಹಿಡ್ಕೋತೀನಿ. ನಾ ಯಾಕಾಗಲಿ ಕುಗ್ಗುದು ಮಾಡ್ತಿಲ್ಲ. ಅದು ನಾನಂತ ತಿಳ್ಕೊಂಡಾಗ ಆಕತಿ. ಅದು ನಾನಂತ ತಿಳ್ಕೊಳ್ಳಿಲ್ಲ ಅಂದ್ರೆ ನಾವು ಯಾಕೆ ಅದನ್ನು ಹಚ್ಕೊಳಕ್ಕೆ ಹೋಗೋದು? ನಾವು ಯಾರಿಗೇನದ ನಾನು ಅಲ್ಲದ ಆಗಿದ್ದಿತ್ತು ಬಿಡಿ, ಯಾವ್ದಾರು ಶಾನೆ ಯಾವ್ದಾರು ದಡ್ಡ ಆಗಿದ್ದಿತ್ತು, ನಾ ಯಾಕೆ ಆಗ್ಲಕ್ಕೆ ಹೋಗಿ? ನನಗೇನು ಸಂಬಂಧ ಅದ? ಹಚ್ಕೊಂಡ್ಬಿಡ್ತೇವೆ ನಾವು. ಆ ರೋಣಕ್ಕೆ ಹೋಗಿದ್ವಿ ಒಮ್ಮೆ. ಅಲ್ಲಿ ಸಿನಿಮಾ ಟಾಕೀಸ್ ಕೆಟ್ಟಾಗ ಒಬ್ಬರು ಕರ್ಕೊಂಡು ಹೋಗಿದ್ರು ಅಜ್ಜ. ಅದು ಆಗ್ಲೆಲ್ಲ ಕಾಡ್ತೈತ್ರಿ ಅಪ್ಪ ಹೋಗೋಣಂತ. ನಾಗ್ನೂರಿಂದ ಹೋಗಿದ್ವಿ. ಅಲ್ಲಿ ಹೊರಕುಲಿ ಅಲ್ಲಿ ರೂಢಿ ಬುದ್ಧಿ ಅಂತ. ಯಾವಾಗ ಬಂದಿರಿ ಬುದ್ಧಿ. ಅಜ್ಜವರು ನೀ ಬುದ್ಧಿಯಾಗಿದ್ದು, ನಿಮ್ಮ ಅಪ್ಪ ಬುದ್ಧಿಯಾಗಿ, ನಾ ಯಾಕೆ ಬುದ್ಧಿ ಹಾಕೋಲಿ? ಬುದ್ಧಿ ಅಂತ ಚಲೋ ಗಂಟು ಬುದ್ಧಿ ಹೇಳಿ ನನಗೆ, ನಾ ಯಾಕೆ ಹಾಕೋಲಿ ಬುದ್ಧಿ ಅಂತ? ಬುದ್ಧಿ ಮೀರಿದೆ ನಾ ಅಂದ್ರೆ ಅಜ್ಜ. ಇದು ಬರ್ತೈತೆ ನಮ್ಗೆ? ಹಂಗೆ ನಾನು ಶಾನ್ಯಾ ದಡ್ಡ, ನೀನು ಶಾನ್ಯಾ ದಡ್ಡ ಯಾವ್ದಾರ ಆಗಿದ್ದಿತ್ತು, ಎರಡನ್ನೂ ಮೀರಿದೆ ನಾ ಅಂತ. ಆ ಭಾವದೊಳಗೆ, ಆತ್ಮಭಾವದೊಳಗೆ ನಿಂತಾಗಿ ಬರ್ತೈತೆ ಅದು. ಹಂಗೆ ಬರ್ಬೇಕಲ್ಲ ಸಟಕ್ನ. ಶಾನ್ಯಾ ಭಾಳ ಶಾನ್ಯ ಅದ ನೋಡ್ರಿ ಅಂತ ಹೊಗಳಿದ ಕೂಡಲೇ ಹಿಗ್ತಾನ. ಒಳ್ಳೆ ಮಾಲಿ ಹಾಕಿಸ್ಕೊಂಡಪ್ಪ, ಭಾಳ ಶಾನ್ಯಪ್ಪ, ಪಾಸ್ ಆದ ನೋಡಿ ದೊಡ್ಡ ಶಾನ್ಯ ಅಂತ. ಹೌದಿಲ್ಲ? ಪಾಸು ನಪಾಸ ಯಾವ್ದಾರ ಆಗಿದ್ದಿತ್ತು, ನಾ ಯಾಕೆ ನಾ ಪಾಸನೂ ಆಗವಲ್ಲ, ನಪಾಸನೂ ಆಗವಲ್ಲ. ಪಂಡಿತರಿಗೆ ಇದನ್ನು ಹೇಳಿದ್ರಂತ ಅಜ್ಜವ್ರು. ಅಭ್ಯಾಸ ಮಾಡುವಾಗ ವಾಕಿಂಗ್ ಹೋಗೋರಂತ ಬೆಳಗಿನ ಟೈಮ್. ಇವರು ಅಪ್ಪ ಅವರು ಅಲ್ಲಿಂದ ಇದನ್ನು ಮಾಡ್ಯಾರ, ಅಭ್ಯಾಸ ಮಾಡಪ್ಪ ಮಾತಾಡೋದು. ನಾಳೆ ಪರೀಕ್ಷೆ ಇದಾದ್ರೆ ಏನು ಮಾಡವ? ಫೇಲ್ ಆದ್ರೆ ಪರೀಕ್ಷೆ ಫೇಲ್ ಆಕೈತಿ, ನಾ ಯಾಕೆ ಫೇಲ್ ಹಾಕಕ್ಕೆ ಹೋಗ್ಲಿ? ಅವ್ರು ಎದ್ದು ಕೂಲೆ ಅಭ್ಯಾಸ ಕೊಡ್ರಿ. ಅವ್ರು ವಾಕಿಂಗ್ ಹೋಗಕ್ಕೆ ಹೋಗೋದು. ಅವ್ರ ಶರೀರ ಹಿಂಗಾತು, ಸರಿಯಾಗಿ ಅವರು ಇದನ್ನು ಮಾಡಲಿಲ್ಲ. ಇವ್ರು ವಾಕಿಂಗ್ ಹೋಗ್ಬಿಡೋರಂತ. ಈ ಟೈಮ್ನಾಗ ಹೆಂಗಪ್ಪ ಅಭ್ಯಾಸ ಬಂದೆವು, ಅಲ್ಲಿಂದ ಇಲ್ಲಿಗೆ ಅಭ್ಯಾಸಕ್ಕೆ ಬಂದೆವು, ನಾಳೆ ಪರೀಕ್ಷೆ ಅದು ಇದಾದ್ರೆ ಹೆಂಗೆ ಮಾಡೋದು ಅಂದ್ರೆ, ಫೇಲ್ ಆದ್ರೆ ಅದು ಫೇಲ್ ಆಕೈತಿ, ನಾ ಯಾಕೆ ಫೇಲ್ ಹಾಕಬೇಕು? ಹೀಗೆಲ್ಲ ಯಾವಾಗಲೂ ಅದರ ಇರುವಿನ ಲಕ್ಷ್ಯದಾಗ ಇರ್ತದೆ. ಪಾಸ್ ಆಗಿದ್ದೆ ಅದು, ಫೇಲ್ ಆಗಿದ್ದೆ ಅದು, ನಾ ಯಾರು? ಅದರ ಅಭಿಮಾನ ಹಿಡ್ಕೊಂಡು ಕೊಡ್ತೇವೆ. ನಾನು ಶಾಣೆ ಆದೇನೆ, ದೊಡ್ಡ ಶಾಣೆ ಆದೇನೆ, ಶಾಣೆ ಆಗಿದ್ದೆ ಅದು, ದಡ್ಡ ಆಗಿದ್ದೆ ಅದು, ನಾ ಯಾರು? ಇದರ ವಿವರಣೆ ನಾವು ಮಾಡ್ಕೊಳ್ತೀವಿ. ನಾನು ಅಲ್ಲದ್ದು ಯಾವುದು, ನಾನು ಯಾರು? ಅಲ್ಲದ್ದನ್ನು ನಾನಂತ ತಿಳ್ಕೊಂಡು ವ್ಯವಹಾರ ನಡೆಸೇವೆ ನಾವು. ನಾನು ಅಲ್ಲದ್ದನ್ನೆಲ್ಲ ಕೈ ಬಿಟ್ಟರೆ ವ್ಯವಹಾರ ಇಲ್ಲ. ಎಲ್ಲ ವ್ಯವಹಾರ ಅಲ್ಲ ತಪ್ಪು ತಿಳುವಳಿಕೆ ಒಳಗದ. ಅಲ್ಲದ್ದನ್ನು ನಾನಂತ ಅಧ್ಯಾಸದ ಒಳಗೆ ವ್ಯವಹಾರ ನಡೆದು, ಅಧ್ಯಾಸ ಮೂಲೋಹಿ ವ್ಯವಹಾರ. ನಾನಲ್ಲದ್ದನ್ನು ನಾನು ತಿಳ್ಕೊಂಡಾಗಿದ್ದು ವ್ಯವಹಾರ ನಡೆದೋದಿಲ್ಲ. ಯಥಾರ್ಥ ಜ್ಞಾನ ಯಾರಿದೆ ಅಂತ ತಿಳುವಳಿಕೆ ಮಾಡಿಕೊಂಡ್ರೆ ಈ ವ್ಯವಹಾರ ಎಲ್ಲ ಬಂದಾಗುತ್ತೆ. ದುಃಖರಹಿತ ಆಗಿರ್ಬೇಕನ್ನುವಂಗಿದ್ರೆ ಯಥಾರ್ಥ ವಸ್ತುವಿನ ಜ್ಞಾನವನ್ನು ಮಾಡ್ಕೊ. ನಿನ್ನ ನಿಜವನ್ನು ನೀ ತಿಳ್ಕೊ, ಬೇರೆ ದಾರಿಲಿ ಈ ಲಾಭವನ್ನು ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ
ಸುಖಿಗಳಾದವರೆಲ್ಲ ಏನು ಮಾಡ್ಯಾರ? ತಾವಲ್ಲದನ್ನೆಲ್ಲ ಕೈಬಿಟ್ಟು ತಾನು ಯಾರಿದ್ದೇನೋ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಸುಖ ಹೊಂದಿದವರು. ಎಲ್ಲರಿಗೂ ಬರ್ತೈತೆ ಅದನ್ನು ಮಾಡ್ಕೊಳಕ್ಕೆ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಗಿಲ್ಲ ನಾವು. ಅದೇ ಹಂಗ್ರಿ, ನಾ ಭಾಳ ದಿನದ ನಾನು ಅಂತ ತಿಳ್ಕೊಂಡೀನಿ. ನಾ ಹೆಂಗೆ ಅಲ್ಲ, ಆಕೇನಿದು ನಾನು ಇಂಥವ್ರ ಮನೆಯವ, ನಾನು ಇಂಥವ್ರ ನಾನು ಯಾವ್ದಾರ ಆಗಿದ್ದಿತ್ತು. ನೀ ಯಾಕೆ ಅದು ಅಲ್ಲದ ನಡ್ಬರ್ಕ ಬಂದದ್ದು, ಅದ ನಡ್ಬರ್ಕ ಹೋಗೋದದ. ಅದಕ್ಕಿಂತ ಮೊದಲು ಏನಿತ್ತು ಹೇಳು? ಅದಕ್ಕಿಂತ ಮೊದಲು ಏನು ಗೊತ್ತಿಲ್ಲರಿ ನನಗಂತ ಓದಿಲ್ಲ. ಅದನ್ನು ಗೊತ್ತು ಮಾಡ್ಕೋ, ಮೂಲ ವಸ್ತುವಿನ ಅನುಭವ ಮಾಡ್ಕೋ. ಏನು, ಯಾರು ನೀನು, ಎಲ್ಲಿಂದ ಬಂದಿ? ಇವು ನಡಬರ್ಕ ಬಂದದ್ದು ಮೊದಲಿದ್ದವನು ಈಗ ನಡಬರ್ಕ ಕುಡಿಯವು. ಈ ಊರು ನಡಬರ್ಕ ಬಂದೈತಿ. ಈ ಊರು ಮೊದಲು ಎಲ್ಲಿತ್ತದು? ಈ ಊರು ಸಾಬ್ರು ಇದ್ದಿದ್ದಿಲ್ಲ. ಎಲ್ಲಿಂದ ಬಂದಿ ನೀನು? ಹೆಂಗೆ ಬಂದಿ ನೀನು? ಇವೆಲ್ಲ ಬೆಳಗಿತ್ತನ ಬರುವಾಗ ಇತ್ತೇನು ಇಷ್ಟೆಲ್ಲ ಮಂದಿ? ಯಾರು ಇದ್ದಿದ್ದಿಲ್ಲ. ನಡಬರ್ಕ ಕುಡಿದು ಮತ್ತೆ ನಡಬರ್ಕ ಹೋಗ್ತಾವ, ಆಗಲ್ತವ. ಅದ್ಯಾಕೆ ಭೇಟಿ ಆದ ಮೇಳ ಅಂತ ಸಂತ್ಯಾಗ ಕುಡಿದ ಮೇಳ ಅನ್ನೋದಿಲ್ಲ ರೂಢಿ ಒಳಗೆ. ಎಷ್ಟು ಇದಾತ್ಪ, ಇದು ಹೆಂಗೆ ಕೂಡ್ತಿದ್ದು? ಸಂತಿ ಕೂಡಿದಂಗೆ ಆಗೈತಿದ್ದು. ಹಿರಿದೊಂದು ಸಂತೆ ನೆರೆದೊಂದು ಜಾವಕ್ಕೆ ಹರಿದು ಹೋದಂತೆ ಸರ್ವಜ್ಞ ಅಂತ. ಶಿರಿಯ ಸಂಸಾರವಿದನು ಸ್ಥಿರವೆಂದು ನಂಬದಿರುವಂತ. ಇಷ್ಟೊಂದು ಬಂದು ಬಳಗ ಎಲ್ಲ ಏನು ತಿರುಕನ ಕನಸು ಅಂತ ಒಂದು ಪದ ಬರ್ತಿತ್ತಲ್ಲ ನಮ್ಗೆ. ತಿರುಕನೂರ್ವ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತ ಒಂದು ಕನಸು ಕಂಡನಂತಾನು. ಪುರದ ರಾಜ ಸತ್ತನವನು ವರಕುಮಾರನಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಕೊಟ್ಟನಂತಾನು. ಹೌದಿಲ್ಲ? ಅವಾಗ ಆ ಮಾಲೆ ಹಾಕ್ತಿ ಅಂತ ಇವ್ ರಾಜನ ಪಟ್ಟ ಕಟ್ಟಿಬಿಟ್ರಂತೆ. ಏನು ಎಲ್ಲ ಮದ್ವೆ ಮಾಡಿರಂತ, ಮಕ್ಕಳು ಹೊಡೆದ, ಎಲ್ಲ ಸುಖ ಸ್ವರ್ಗನ ಅವಾಗ ವಿಜೃಂಭಣೆಯಿಂದ ಆನಂದವಾಗಿ ಕಾಲ ಕಳೆಯುತ್ತಾನೆ. ಅವಾಗ ನೆರೆ ರಾಜ್ಯ ದಂಡಿಗೆ ಹತ್ತು ಬಂದು ರಾಜ್ಯದ ಮುತ್ತಿಗೆ ಹಾಕಿದ ಕೂಡಲೇ ಹೆದರಿಕೊಂಡು ತೆಗೆದಂತ. ಮತ್ತು ತಿರುಕನ ಇದ್ರಾಗ ಬಿದ್ದಾನ ಮುರುಕು ಧರ್ಮಶಾಲೆಯಲ್ಲಿ. ಏನು ನಂದು ಪಾಯದು, ಹಂಗೆ ನಂದು ಕನಸು, ತಿರುಕನ ಕನಸು. ಅದಕ್ಕೆ ಹೇಳ್ಯಾರ, ಅದನ್ನ ಅನುಭವಿಗಳು ಹೇಳಿದ್ದಾರೆ ಕನಸು. ಕನಸು ಎಂದು ತಿಳಿ. ನೀನು ಸೌಕಾರಿಕೆ ಬಡತನ ಇದು ಖರೆ ಅಲ್ಲಪ್ಪ. ಖರೆ ಅಂತ ತಿಳ್ಕೊಳಕ್ ಹೋಗ್ಬೇಡ, ಸುಳ್ಳು ಅಂತ ತಿಳ್ಕೊಂಡು ಬಾಳೆ ಮಾಡಿದ್ವಿ. ಯಾವ ಇರುದಿಲ್ಲ ಅವು ಇದಕ್ಕಿದ್ದಂಗೆ. ಇವತ್ತು ಸೌಕಾರಿಕೆ ನೀ ಹಂಗೆ ಆಗಿರ್ತೀನಿ, ಸೌಕಾರಾಗೇ ಇರ್ತೀವಿ, ಬಡವಾಗೇ ಇರ್ತೀವಿ. ಎಲ್ಲವೂ ತೋರಿಡುವುದು ಅದು. ಯಾವಾಗಲೂ ಇದ್ದ ವಸ್ತುವಿನ ಕಡೆ ಲಕ್ ಕೊಡು, ಈ ತೋರಿಡುವುದ ಕಡೆ ಲಕ್ ಕೊಡಬೇಕು. ಕೂಡ ದುಃಖವನ್ನು ಹೊಂತೀನಿ ಅಂತ. ಈ ಅಜ್ಞಾನದಿಂದ ನಿನ್ನಲ್ಲಿ ಇದು ಈ ಭಾವ ಒಂದೈತಿ, ಅನ್ಯ ಭಾವ, ತೂರ್ಕಿ ಭಾವ. ಅದಕ್ಕೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡೆ ಅಂದ್ರೆ ಈ ತೂರ್ಕಿ ಭಾವ ನಿನಗಿಲ್ದಂಗೆ ಸುಳ್ಳದು. ನಿನ್ನಲ್ಲಿ ಇದು ಅನ್ಯ ಭಾವ ಬಂದತಿಲ್ಲ, ತೋರಿಕೆ ಭಾವ ಮೊದಲ ಸುಳ್ಳ ಭಾವದೊಳಗೆ ತೋರಿತದು. ನಿನ್ನ ಭಾವನಾ ಎಲ್ಲ ಅಡಗಿಸಿದ ಮ್ಯಾಗ ಈ ತೋರಿಕೆ ಅನ್ನೋದು ಅಸ್ತಿತ್ವನ ಉಳಿದಿಲ್ಲ. ಭಾವದೊಳಗೆ ತೋರೈತಿ. ಭಾವರಹಿತ ಆದ್ಮ್ಯಾಗ ಇದಕ್ಕೆ ಅಸ್ತಿತ್ವ ಇಲ್ಲೈತಿ. ನಿನ್ನ ಇರು ಭಾವಾತೀತದ, ಯಾವ ಭಾವನೆಗಳಿಗೂ ನಿಲ್ಕದ್ದು. ಭಾವಿಸ್ಕೊಂತ ಕೂತ್ರ ಅದು ಅನುಭವಕ್ಕೆ ಬರೋದಿಲ್ಲ. ಭಾವನೆಗಳನ್ನೆಲ್ಲ ಕೈ ಬಿಟ್ಟಾಗ ಅನುಭವಕ್ಕೆ ಬರುವಂಥ ಸ್ಥಿತಿ ಅದು. ಬೇರೆ ಬೇರೆ ಭಾವಿಸ್ಕೊಂತ ಕೂತ್ರೆ ಯಥಾರ್ಥ ವಸ್ತುವಿನ ಅನುಭವ ಹೆಂಗಾಗಬೇಕು? ಭಾವನೆಗಳನ್ನೆಲ್ಲ ಮೀರಿ ಇದ್ದದ್ದು ಅದು ನಿನ್ನ ನಿಜ. ಅದಕ್ಕೆ ಭಾವಕಲ್ಪನೆಗಳ ಬಣ್ಣ ಬಳಿದು ಹೋಗಿ ಜೀವತ್ವವನ್ನು ನೆರೆ ನೀಗಿ ತೀವಿ ಶಂಭುಲಿಂಗದೊಲಮೆ ಎಚ್ಚ. ಶಂಭು ಅಂದರೆ ಸುಖರೂಪವಾದಂತಹ ಇರುವಿನ ಸ್ಥಿತಿ ಅದು. ಅದರ ಜ್ಞಾನ, ಆ ಜ್ಞಾನ ನಮ್ಗೆ ಆತು ಅಂತಂದ್ರೆ ಅವಾಗ ಮುಕ್ತ ಅದೇನೋ ನಮ್ಗೆ ಅನುಭವ ಬರ್ತೈತಿ. ಕೈವಲ್ಯ ಪಡೆದವನೇ ಯೋಗಿ ಅಂತ. ಕೈವಲ್ಯ ಅಂದರೆ ಮುಕ್ತನ ಸ್ಥಿತಿನ ಅದು. ಪೂರ್ಣ ಸ್ಥಿತಿಯನ್ನು ಅವನು ಹೊಂದಿರ್ತಾನೆ. ಅವಾಗ ನಮ್ಮ ಕೆಲಸ ಮುಗಿದಂಗೆ. ಯಥಾರ್ಥ ವಸ್ತುವಿನ ಅನುಭವ ನಮಗೆ ಆದಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಇಲ್ಲ ಅಂದರೆ ಸಂಕಟ ಹೊಂದು ತಪ್ಪೋದಿಲ್ಲ. ನಾವು ನಿರಂತರ ದುಃಖ ಹೊಂದಬೇಕಾಗ್ತೈತಿ. ಪ್ರತ್ಯಕ್ಷ ಅವಲಂಬಿಸಿಕೊಂಡ ಪ್ರಮಾಣಾದಿಗಳದಾವ. ಪ್ರತ್ಯಕ್ಷವನ್ನು ಅವಲಂಬಿಸಿಕೊಂಡವು. ಇಂದ್ರಿಯಗಳು ಪ್ರತ್ಯಕ್ಷನು ಇಂದ್ರಿಯಗಳನ್ನು ಅವಲಂಬಿಸಿಕೊಂಡದವು. ಹೌದು, ಇಂದ್ರಿಯಗಳಿಗೆ ಪ್ರತ್ಯಕ್ಷ ಆಗುವುದು ಖರೆ ಅಲ್ಲ.
ಅವು ಇಂದ್ರಿಯಗಳ ಪ್ರಮಾಣ, ಅದು ಪ್ರತ್ಯಕ್ಷಕ್ಕೆ. ಏನು ಅನುಭವದವರೆಗೆ ಹೆಚ್ಚು ನೋಡಿದಾಗ ಅವು ಯಾವ ಸುಳ್ಳು ಅನ್ನೋದು ಹೊಡಿತೈತಿ ನಮ್ಗೆ. ಪ್ರತ್ಯಕ್ಷ ಪ್ರಮಾಣಗಳು ಇಂದ್ರಿಯಗಳಿಗೆ ಅವಲಂಬಿಸ್ಕೊಂಡದವು. ಏನು ಅದಕ್ಕಂದು ನಂಬೇಡ. ಇಂದ್ರಿಯಗಳಿಗೆ ಗೋಚರ ಆದದ್ದೆಲ್ಲ ಕಾಲಾಂತರದಲ್ಲಿ ಅದು ನಾಶ ಆಗಿ ಹೋಗ್ತದೆ. ಅದಕ್ಕೆ ಪ್ರಮಾಣ ಅಲ್ಲ, ಅವು ಅನುಭವನ ಪ್ರಮಾಣ ಇರುತ್ತೆ. ಏನು ಇಂದ್ರಿಯಗಳ ಪ್ರಮಾಣ ಅಲ್ಲ. ದೇವರು ಪ್ರತ್ಯಕ್ಷ ಆಗ್ಯಾನಂತಂದ್ರೆ ಯಾರಿಗೆ ಪ್ರತ್ಯಕ್ಷ ಆಗೈತೆ? ಅದು ತೋರಿಕೆ. ಅದು ಪ್ರತ್ಯಕ್ಷ ಆಗುವುದು ದೇವರಲ್ಲ. ದೇವರು ಎಂದೂ ಪ್ರತ್ಯಕ್ಷ ಆಗಲಾರ್ದು. ನಾವು ಕತೆ ಓದ್ತೇವೆ, ಇಂಥದ್ದು ಪ್ರತ್ಯಕ್ಷ ಆದೋ, ದೇವರು ಪ್ರತ್ಯಕ್ಷ ಆದೋ, ನಮಗಿದನ್ನು ಕೊಟ್ಟ. ನಾವೆಲ್ಲ ದಾರಿ ತಪ್ಪಿಸೋವಲ್ಲ. ಕೋಳೂರು ಕೊಡಗಸಿಗೆ ಪ್ರತ್ಯಕ್ಷ ಆದ, ಯಾಕಡೆ ಬೀಡರ್ ಕಣ್ಣಪ್ಪಗೆ ಪ್ರತ್ಯಕ್ಷ ಆದ, ಮಾರ್ಕಂಡೆಗೆ ಪ್ರತ್ಯಕ್ಷ ಆದ. ಇಂದ್ರಿಯಗಳಿಗೆ ಗೋಚರ ಆಗೋದು 3 ಕಣ್ಣು ಹಚ್ಕೊಂಡು ಬಂದು ನಿಂತೈತಿ ಅಂದ್ರು ಅದು ದೇವರಲ್ಲ ಅಂತ ತಿಳ್ಕೊನಿ. ಅವೆಲ್ಲ ಸುಳ್ಳದ. ಇಂದ್ರಿಯಗಳಿಗೆ ಗೋಚರ ಆಗೋದೆಲ್ಲ ಸುಳ್ಳು. ದೇವರು ಎಂದೂ ಪ್ರತ್ಯಕ್ಷ ಆಗಲಾರದು. ಯಾಕೆ? ಅರಿವಿಸಿಕೊಳ್ಳೋದು. ಅದು ಅರಿವಿಸಿಕೊಳ್ಳೋದು ಎಂದೂ ದೇವರು ಆಗಲಾರದು. ದೇವರು ಎಂದೂ ಭೇಟಿ ಆಗಲಾರದು. ಭೇಟಿ ಆಗೋದು ದೇವರಲ್ಲ. ಅದು ಯಾವ್ದಾರ ಒಂದು ಪಿಶಾಚಿ ಬೆಟ್ಟಕ್ಕವು, ಸೂಕ್ಷ್ಮ ದೇವತೆಗಳು ಬೆಟ್ಟಕ್ಕವು, ವಾಸನ ಕಟ್ಕೊಂಡು ಜೀವಿಗಳು, ತಿರುಗೋ ಜೀವಿಗಳು ಸೂಕ್ಷ್ಮ ಶರೀರದೊಳಗೆ ತಿರುಗ್ತಾವು, ಅವು ಭೇಟಿ ಹಾಕವು. ಅವು ದೇವರಲ್ಲ. ದೇವಿ ಪ್ರತ್ಯಕ್ಷ ಆದ್ಲ ದೇವ್ರು ಅಂತ ಹೇಳ್ತಾರಲ್ಲ, ಅವು ವಾಸನ ಕಟ್ಕೊಂಡು ತಿರುಗುವಂಥ ಜೀವಿಗಳು. ಶಿವಾನಂದರಿಗೆ ದೇವಿ ಪ್ರತ್ಯಕ್ಷ ಆದ್ಲ ಅಂತ ಹೇಳ್ತಾರೆ, ದೇವತೆಗಳ ಪ್ರತ್ಯಕ್ಷ ಆದ ಅಂತ. ಅವು ಸೂಕ್ಷ್ಮ ಜೀವಿಗಳು. ಅಭ್ಯಾಸದಾಗ ಕೂತ್ಕೊಂಡು ಯಾವರು ನೀನು ಮುಂದುವರಿದ ಸಾಧಕರಿಗೆ ಇವೆಲ್ಲ ಸೂಕ್ಷ್ಮ ಶರೀರಗಳು, ಅನಾಥನಾಥಗಳು ಕೇಳಿಸ್ತಾವೆ. ಅಭ್ಯಾಸದಲ್ಲಿ ಯಾರು ಮುಂದುವರೆದಿರ್ತಾರೆ. ಹಂಗೆ ಶಿವಾನಂದ ಅಚ್ಚವ್ರಿಗೆ ಆ ಶಬರಿ ಕೊಳದಾಗಲ್ಲಿ ಅಭ್ಯಾಸ ಕೂತಾಗ ದೇವತೆಗಳು ಕಂಡಾರ. ಅವಕ್ಕೆ ದೇವತೆಗಳು ಪ್ರತ್ಯಕ್ಷ ಆದ, ದೇವತೆ ಆಶೀರ್ವಾದ ಮಾಡಿಲ್ಲ ಅಂತ ಈ ಶಿಷ್ಯರನ್ನವ್ರು ಬರ್ಕೊಂಡು ಕುಂತಾರೆ. ಅವ ಬಂದ ಅವರ ಆಶೀರ್ವಾದ, ಧನ್ಯ ಮಹಾತ್ಮ ನಿನಗೆ ವಂದನೆಗಳು ಅಂತ. ಹಿಂಗೆ ಯಾರು ಈ ಜಗತ್ತಿನೊಳಗೆ ನಮಗೂ ಗೊತ್ತಿಲ್ಲ. ಅವಕ್ಕೂ ಅಜ್ಞಾನ ಮುಸುಗೈತಿ. ತಮ್ಮನ್ನು ತಾವು ತಿಳ್ಕೊಬೇಕಂದ್ರೆ ಅವಕ್ಕೂ ಆಗೋದು. ಅವು ವಿಷಯದ ಆಶಯ ಸಂಬಂಧ ಇದ್ರ ಬೆನ್ನತ್ತಿ ಅಂತ ಪುಣ್ಯ ಕರ್ಮಗಳನ್ನು ಮಾಡಿ ದೇವತೆಗಳ ಜನ್ಮಗಳನ್ನು ಹೊಂದಿ ಅದರಾಗ ಸುಖ ಹೊಂದಬೇಕು. ಭೋಗದಾಗ ಸುಖ ಆಯ್ತಂತ ಅವಕ್ಕೂ ಹೊಳಿ ಬರ್ತೈತಂತ. ಅಂಥವು ಪ್ರತ್ಯಕ್ಷಕ್ಕವ. ಅವಕ್ಕ ದೇವ್ರಂದ್ರೆ ಪ್ರತ್ಯಕ್ಷ ಆಗೋದು ಯಾವುದೂ ದೇವರಲ್ಲ. ಅದು ಪಿಶಾಚಿ ಪ್ರತ್ಯಕ್ಷಕ್ಕವ, ಸೂಕ್ಷ್ಮ ಶರೀರವಾಗಿದ್ದು ದೇವತೆಗಳು ಪ್ರತ್ಯಕ್ಷಕ್ಕವ. ಅವು ಪುಣ್ಯಜೀವಿಗಳು, ಪಾಪಾತ್ಮ ಜೀವಿಗಳು ಪ್ರತ್ಯಕ್ಷಕ್ಕವ. ಆದರೆ ದೇವರು ಎಂದೂ ಪ್ರತ್ಯಕ್ಷ ಆಗಲಾರ್ದು. ವಾಸನ ಕಟ್ಕೊಂಡು ತಿರುಗು ಅವೆಲ್ಲ ಜನ್ಮ ಜನ್ಮಾಂತರ. ಅವು ಪುಣ್ಯ ಮಾಡಿ ತಿರುಗ್ತಾವೆ. ಪುಣ್ಯ ಮಾಡಿ ಸ್ವರ್ಗವನ್ನು ಹೊಂದಿರ್ತಾವೆ. ಭೋಗ ವ್ಯವಹಾರದಾಗ ತೊಡಗುದು ಅವಲ್ಲ. ಭೋಗ ಲಂಪಟದಾಗ ಬಿದ್ದು ಹೊಳೆಯಾಡ್ತಾವೆ. ಅವಕ್ಕೆ ತಿಳ್ಕೋಬೇಕನ್ನೋ ಪುರುಷೋತ್ತನೇ ಇಲ್ಲ. ಸುಮಣ ಸ್ವರ್ಗಾದಡಂ ಅರಿದು ಕಾಣಲ್ಕೆನ ತಮ್ಮ ಒಪ್ಪದು ತಮ್ಮದೊಂದದಿ ಅಂತ. ನಿಜವನ್ನು ತಿಳ್ಕೋಬೇಕಂದ್ರೂ ಸುಧಾ ಅವು ಪುರುಷೋತ್ತಿಲ್ಲ. ಬರೇ ಭೋಗ ಲಂಪಟದಾಗ ಜೀವನ. ಮುಂಜಾನೆ ಸಂಜೆ ಮಟ್ಟ ಬರೀ ಅದು ಎತ್ತರ. ಅವಕ್ಕೆ ಎರಡ ಅವಸ್ಥೆ. ಇವಕ್ಕೆ ದೇವತೆಗಳಿಗೆ ಹೌದಿಲ್ಲ. ಇವು ಮನುಷ್ಯನಿಗೆ 3 ಅವಸ್ಥೆಗಳದಾವೆ. ಪಶು ಪಕ್ಷಿಗಳಿಗೂ 3 ಅವಸ್ಥೆ ಅದಾವೆ. ಇವಕ್ಕೆ ಪಶು ಪಕ್ಷಿಗಳಿಗೆ 2 ಅವಸ್ಥೆ ಅದ ಅನ್ನೋದು ತಪ್ಪು. ಅದು ಅವು ಗೊತ್ತಾಗತ್ತೆ, ಎಚ್ಚರಿಕೆ ತಿಳಿತಾವು. ಅವು ಕನಸು ನಿದ್ರೆ ಅವು ಅನುಭವಿಸ್ತಾವು. 3 ಅವಸ್ಥೆಗಳು ಮನುಷ್ಯನಿಗೆ ಸಂಬಂಧದವು. ದೇವತೆಗಳಿಗೆ ಏನೈತಲ್ಲ ಅದು ಪುಣ್ಯ ಜೀವಿಗಳನ್ನು ಮಾಡಿದವ್ರಿಗೆ ಅಷ್ಟೇ. ಪುಣ್ಯ ಕರ್ಮಗಳು ಅವು ಕ್ಷೀಣ ಆಗೋ ಮಟ್ಟ ಅವು ಪುಣ್ಯ ತೀರಿದ ಮ್ಯಾಗ ಮತ್ತು ಮಾರ್ತಿ ಲೋಕಕ್ಕೆ ಬರಬೇಕು. ರೊಕ್ಕ ಆಗೋ ಮಟ್ಟ ಚೈನಿ ಹೊಡೆದು ಬಂದಂಗೆ ಹೌದಿಲ್ಲ. ಪ್ರವಾಸಕ್ಕೆ ಹೋಗಿರ್ತಾನೆ, ಈ ನಡಿಪಾಯಿನ ಊರಿಗೆ ಹೋಗೋಣ ಮುಗಿತೀನಿಲ್ಲ ಅಂತ. ಹಂಗೆ ಆದಂಗೆ ಅದು ಕ್ಷೀಣ ಆಗೋದನ್ನಲ್ಲ. ಎಷ್ಟೇ ಇರ್ತೈತಿ ನೀನು ಸಾವುಕಾರಿಕೆ. ಪುಣ್ಯ ತೀರೋ ಮಠ. ಪುಣ್ಯ ತೀರಿದ ಮ್ಯಾಗ ಮತ್ತು ಬರುದು ನನಗೆ. ಆದರೆ ಇದು ಜ್ಞಾನ ಹಂಗಲ್ಲ. ಪುಣ್ಯ ಪಾಪ ರಹಿತದ. ಪುಣ್ಯ ಮಾಡಿದರೂ ಜನ್ಮ ಬರ್ತೈತಿ, ಪಾಪ ಮಾಡಿದರೂ ಜನ್ಮ ಬರ್ತೈತಿ. ಆದರೆ ನೀ ಯಾರದೇನು ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಹುಟ್ಟು ಸಾವುಗಳಿಂದ ನಿನಗೆ ಬಿಡುಗಡೆ ಆಗ್ತೈತಿ. ಇದಕ್ಕೆ ಮುಕ್ತಿ ಅಂತಾರೆ. ನೋಡು, ಮನುಷ್ಯನ ಜನ್ಮದಾಗ ಬಂದಾಗ ಏನು ಬೇಕಾದ್ ಮಾಡ್ಕೊಳಕ್ಕೆ ಬರ್ತೈತಿ. ಪುಣ್ಯ ಮಾಡಿ ಸ್ವರ್ಗಾದಿಗಳನ್ನು ಹೊಂದಕ್ಕೆ ಬರ್ತೈತಿ, ಪಾಪ ಮಾಡಿ ನರಕವನ್ನು ಹೊಂದಕ್ಕೆ ಬರ್ತೈತಿ. ನೀ ಯಾರದೇನು ಯಥಾರ್ಥ ಜ್ಞಾನ ಮಾಡ್ಕೊಂಡು ಮುಕ್ತ ಆಗಕ್ಕೂ ಅವಕಾಶ ಐತಿ. ಅದಕ್ಕೆ ಮನುಷ್ಯನ ಜನ್ಮ ಶ್ರೇಷ್ಠ ಅಂದರು.
ದೇವತೆಗಳಿಗೆ ಸುಧಾ ತಿಳ್ಕೊಳಕ್ಕೆ ಬರೋದು. ಮನುಷ್ಯನ ಜನ್ಮಕ್ಕನ ಬರಬೇಕು ಅವು. ಹುಟ್ಟಿ ಬಂದ ಮನುಷ್ಯನ ಜನ್ಮಕ್ಕೆ ಬಂದಾಗ ಇದ್ರ ಜ್ಞಾನ ಮಾಡಿಕೊಂಡಾಗ ಮುಕ್ತ ಆಗಕ್ಕೆ ಅವಕಾಶ ಐತಿ. ಅದಕ್ಕೆ ಮನುಷ್ಯನ ಜನ್ಮ ಶ್ರೇಷ್ಠ, ಮಾನವ ಮಾತ್ರ ಮುಕ್ತ ಹೋಗುವಂತ, ಮಾನವನಿಗೆ ಮಾತ್ರ ಇದು ಅವಕಾಶ ಐತಿ. ಅದಕ್ಕೆ ಮನುಷ್ಯನ ಜನ್ಮ, ಮಾನವ ಜನ್ಮ ದೊಡ್ಡದು ಅಂತ ಯಾಕೆ ಹೇಳ್ಯಾರ? ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೋದಿಲ್ಲ ನಾವು. ಇದನ್ನು ಎಂಥದಕ್ಕೆ ಉಪಯೋಗ ಮಾಡ್ಕೊಂಡೇವು? ಮನುಷ್ಯನ ಜನ್ಮವನ್ನು ಬರೇ ವಿಷಯ ಭೋಗಕ್ಕಾಗಿ ಉಪಯೋಗ ಮಾಡ್ಕೊಂಡು ಹಾಳು ಮಾಡಿದೆಲ್ಲ. ಹಾಳು ಮಾಡಿದ ಪಾಪಕ್ಕೆ ಗುರಿಯಾದೆ. ಶರೀರೇಭ್ಯ ವಂದ್ಯತಾಂ ನೀತಂ ಭವಭೋಗೋಪಲಿಪ್ಸಯ ಅಂತ. ಈ ಮನುಷ್ಯನ ಶರೀರವನ್ನು ಬರೇ ವಿಷಯ ಸಂಗ್ರಹ, ವಿಷಯ ಭೋಗಕ್ಕಾಗಿ ನೀ ಅದನ್ನು ಉಪಯೋಗ ಮಾಡ್ಕೊಂಡೆ ಅಂದರೆ ಕಾಚಮೂಲೇನ ವಿಕ್ರೀತು ಹಂತ ಚಿಂತಾಮಣಿರ್ಮಯ ಅಂದ್ರೆ, ಚಿಂತಾಮಣಿಯನ್ನು ಗಾಜಿನ ಬೆಲೆಗೆ ಮಾರಿದಂಗೆ ಆತಲ್ಲೋ ನಿನ್ನ ಬಾಳೆ. ಎಂಥ ಕಿಮ್ಮತ್ತಿಂದ ಹಾರಿಗೆಡಿಸಿಬಿಟ್ಟಲ್ಲೋ, ಎಂಥ ಮಾನವ ಜನ್ಮ. ಏನು ಕೆಡಿಸಿಬಿಟ್ಟಿರಪ್ಪ, ಏನು ಕೊಟ್ರೆ ಸಿಕ್ಕಿತಪ್ಪ, ಹಂದಿ ಅಂತ ಸುಳೆ ಮಕ್ಕಳ್ರಿ ಅಂತ. ಸಿಟ್ಟಿಗೆದ್ದು ಹೇಳಿದಾರ ತಿಳ್ಕೊಳ್ಳಿ ಅಂತ ಹೇಳ್ಯಾರ, ಸುಳೆ ಮಕ್ಕಳ್ರಿ, ಹಂದಿ ಅಂತ ಸುಳೆ ಮಕ್ಕಳ್ರಿ ಅಂತ. ಯಾಕ್ರಿ ಹಂಗಾರ ಅಂಬಿಸಿರ ಹೇಳಿ ಗೊತ್ತಾಗೋದಿಲ್ಲ, ಹಿಂಗಾರ ಹೇಳಿ ಸಿಟ್ಟಿಗೆದ್ದು ಹೇಳ್ಯಾರ ತಿಳ್ಕೊಳ್ಳಿ ಅಂತ. ಎಂದಿಗಾದಿತ್ತು ನಿಮಗೆ ಮುಕ್ತಿ? ಬರೀ ತಿನ್ನುವುದು, ತಿನ್ನುವುದು, ತಿಕ್ಕುವುದು, ಇದರಾಗ ಜೀವನ, ಇದ ಬಾಳೆ. ಇದಕ್ಕಿಂತ ಹೆಚ್ಚಿಂದ ಏನೈತಿ ಹೇಳಿ? ಯಾವ ಲೋಕದವ್ರು ಇರ್ಲಿ ಅವರು, ಹರಿಹರ ಬ್ರಹ್ಮಾದಿಗಳದಾರಂದ್ರು. ಹರಿಹರ ಬ್ರಹ್ಮ ಸ್ತ್ರೀ ಪುರುಷರ ವರ್ಗವಿದೆಲ್ಲ ಗುಹ್ಯ ಲಂಪಟದ ಬದುಕು ಅಂತ. ಇದನ್ನು ಬಿಟ್ಟು ಹೆಚ್ಚಿಂದ ಏನು ಮಾಡ್ತೀರಪ್ಪ ಮಕ್ಕಳ ಅಂತ ಕೇಳೋ ಪೈಕಿ ನಾವು ಅಂತಿದ್ರು ಅಜ್ಜವ್ರು. ಯಾವ ಬೇಕಾದ್ರೆ ಇರಲಿ, ನೀವು ದೇವತೆಗಳ ಅಪ್ಪ ಇರೋವಲ್ಲ. ಇಷ್ಟ ಮಾಡ್ತಿರೋ ಮಕ್ಕಳ, ಮಾಡಿದ್ದ ಮಾಡೋದು, ನೋಡಿದ್ದ ನೋಡೋದು. ಉಣ್ಣುದುದನೆ ಮಗುಳೆ ಉಣ್ಣುತ್ತಾ, ಮೇಳವಿಸುದುದನೇ ಮೇಳವಿಸುತ್ತಾ ನೂತನಂ. ಇದ್ರ ಎಷ್ಟು ಸಲ ಹುಟ್ಟಿಟ್ಟು ಬಂದು ಮಾಡಿಯೋ ಇದನ್ನು. ಇದರಿಂದ ಏನಾಗೈತಿ ನೋಡ್ಕೊಂಡೇನ? ಸ್ವಲ್ಪ ನಿಂತು ನೋಡ್ಕೋ. ಪುರ್ಸೊತ್ತಿಲ್ರಿ ನಮಗಂತ ನಂಗೆ ಬಡ್ಕೊಂಡು ಬಾಳೆ ಬಡ್ಕೋತಿಲ್ಲ. ಏನಾಗೈತಿ ನೋಡ್ಕೊ. ಬಡ್ಕೊಂಡು ಬಾಳೆ ಮಾಡಿದವ್ರು ಹಣೆ ಬರ ಎಷ್ಟು ಮಂದಿ ಆಗಿ ಹೋಗ್ಯಾರ ಈ ಭೂಮಿ ಮ್ಯಾಗ, ಹೌದಿಲ್ಲ? ಹಂಗೆ ಬಡ್ಕೊಂಡು ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕಂತ ಬಡ್ಕೊಂಡ ಸತ್ತು ಅದು ಕೆಲಸ. ಅದ ವಾಸನ ಕಟ್ಕೊಂಡು ಶರೀರ ಬಿಡ್ತಾವ, ಹೌದಿಲ್ಲ? ಮಾಡಿದ ಅದಕ್ಕೆ ಅನುಗುಣವಾಗಿ ಕರ್ಮಗಳನ್ನು ಮಾಡ್ತಾನೆ ಆ ವಿಷಯ ಪ್ರಾಪ್ತಿಗಾಗಿ. ಅದಕ್ಕೆ ಅನುಗುಣವಾಗಿ ಜನ್ಮಗಳು ಬರ್ತಾವ. ಖಬರ ಇಲ್ಲ ನಮ್ಗೆ. ಇದನ್ನು ನಾವು ವಿಚಾರ ಮಾಡಿ ಏನಪ್ಪ ಇದು ಹೆಂಗೆ ಬರ್ತೈತಿ, ಇದೆಲ್ಲ ಇದಕ್ಕೆ ಕಾರಣ ಏನು? ಇದನ್ನೆಲ್ಲ ವಿಚಾರವಂತ ಯಾವ ಬ್ಯಾಡಿನ ಇದಕ್ಕೆ ಬರೋದು ಹುಟ್ಟಿಗೆ ಕಾರಣ ಏನು ಅಂದ್ರೆ ಇದ ವಿಷಯಗಳಲ್ಲಿ ಪ್ರೀತಿ. ವಿಷಯಗಳ ಮ್ಯಾಗಿನ ಪ್ರೀತಿ ಏನೈತಲ್ಲ ಅದು ಹುಟ್ಟಲಿಕ್ಕೆ ಹಚ್ತದ. ಹುಟ್ಟದಂಗೆ ಮಾಡ್ಕೋಬೇಕಂದ್ರೆ ಇದನ್ನು ನಾಶ ಮಾಡ್ಕೊ. ರಾಗ, ವಿಷಯಗಳ ಮ್ಯಾಗಿನ ಪ್ರೀತಿ, ರಾಗನ ನೀನು ಬಂಧನಕ್ಕೆ ಹಾಕ್ಬೇಕು. ರಾಗದಿಂದನ ಬಂಧನ. ಈಗಲೇ ಈ ಜೀವನಿಗೆ ರಾಗದಿಂ ಬಂಧನ, ತ್ಯಾಗದಿಂ ಗಣ ಸೌಖ್ಯ ನಿಂತಿರ್ಬೋದು ಅಂತ. ಈ ವಿಷಯಗಳ ಮ್ಯಾಗಿನ ಪ್ರೀತಿಯನ್ನೆಲ್ಲ ತೆಗೆದ್ಬೇಕು, ನಿನಗೆ ಜನ್ಮನ ಬರೋದಿಲ್ಲ. ಯಾರ್ಯಾರಿಗೆ ಯಾವ್ದಾರು ವ್ಯಸನೈತಿ ಅಂಥ ಕರ್ಮಗಳನ್ನು ಮಾಡ್ತಿರ್ತಾನೆ, ಅದಕ್ಕೆ ಅನುಗುಣವಾಗಿ ಜನ್ಮಗಳು ಬರ್ತವೆ. ಬರೀ ಅದ ವ್ಯಸನದಾಗಿದೆ. ಮುಂಜೆ ಸಂಜೆ ಮಠ ಬರೀ ಇಂದ್ರಿಯ ಸಂಪರ್ಕ ಭೋಗದಿಂದ ಸುಖ ಸಿಗ್ತೈತೆ ಅನ್ನೋ ವ್ಯಸನದಾಗಿದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಒಂದು ಇಂದ್ರಿಯ ಚಟಕ್ ಬಿದ್ದದ್ದು ಒಂದೊಂದು ಪ್ರಾಣಿ ಹಾಳಾಗಿ ಹೋಗ್ಯಾವ. ನಾಲಿಗೆ ಚಟಕ್ ಬಿದ್ದ ಮೀನ ಗಾಳಕ್ಕೆ ಸಿಕ್ಕೋತು, ಹೌದಿಲ್ಲ? ವಾಸನೆ ಚಟಕ್ ಬಿದ್ದದ್ದು ಭ್ರಮರ, ಹೌದಿಲ್ಲ? ಅದು ಹಾಳಾಗಿ ಇದ್ರಾಗ ಸಿಕ್ಕೋತೆ ಸುವಾಸನೆಗೆ, ಹೌದಿಲ್ಲ? ಚರ್ಮದ ಚಟಕ್ ಬಿದ್ದ ಆಣಿ ಕೆಡ್ಡದಾಗ ಬಿದ್ದು ಯಾಕ್ರಿ ಹಿಡಿತಾರಿಲ್ಲ ಅದು, ಅದು ಸತ್ತು ಹೋತೆ ಹೋಗಿ. ಹಂಗೊಂದು ಇಂದ್ರಿಯ ಚಟಕ್ ಒಂದೊಂದು ಪ್ರಾಣಿಗಳು ಹಾಳು ಮಾಡ್ಕೊಂಡ ಒಂದೊಂದು ಶರೀರ. ಎಲ್ಲ ಇಂದ್ರಿಯ ಚಟಕ್ ನೀ ಬಿದ್ದ ಘಾಸಿ ಆಗದೆ ಎಂತೊಳಿವೆ ನೀನು? ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನೀವು ಒಂದು ಬಿಟ್ಟಿಲ್ಲಪ್ಪ. ತಿನ್ನೋದ್ರಾಗ, ನೋಡೋದ್ರಾಗ, ಮೂಸಿ ನೋಡೋದ್ರಾಗ, ಕೇಳೋದ್ರಾಗ, ಎಲ್ಲದ್ರಾಗ ಆಸಕ್ತಿ ಐತಿ. ಮುಟ್ಟೋದ್ರಾಗ ಐತಿಲ್ಲ. ಹೆಂಗೆ ನೀ ಪರಾಕಿದ್ರಾಗ ಅಂತ. ಮತ್ತು ಜನ್ಮ ಬರುವನ ನಿನಗೆ. ಅದಕ್ಕೆ ಸಮೂಲವಾಗಿ ಇವನ್ನೆಲ್ಲ ಸ್ವಲ್ಪ ಉಳಿಯದಂತೆ ಇವನು ನಾಶ ಮಾಡು. ಅದಕ್ಕೆ ಧೀರದ ಕೆಲಸ ಇದು ಅಂತ. ಇಂದ್ರಿಯ ವಾಸನೆಗಳನ್ನು ನಾಶ ಮಾಡ್ಬೋದು ಅನ್ನೋ ಸಾಮಾನ್ಯ ಕೆಲಸ ಅಲ್ಲ. ಹೊರಗೆ ಬಿಡ್ಬೋದು, ನೀವು ಒಳಗೆ ಬಿಟ್ಟಿನ ವಾಸನೆ ಹಂಗೆ ಇರ್ತೈತಿ.
ಹೊರಗೆಲ್ಲ ಬಿಟ್ಟು ಏನು ಎಲ್ಲ ಬಿಟ್ಟ ಅಂತ ತಗೋರಿ, ಒಳಗೆ ಬಿಡ್ಬೇಕಲ್ಲ. ಆ ವಾಸನಾ ತ್ಯಾಗಕ್ಕೆ ಸನ್ಯಾಸ ಅಂತಾರೆ. ವಾಸನ ಹೋಗಿರೋದಿಲ್ಲ. ಹಿಂಗಿನ ಡೆಬ್ಬೆನ ಹಿಂಗೆಲ್ಲ ತೆಗೆದೋಗೋರು ಹಿಂಗಿನ ವಾಸನ ಹೋಗಿರೋದಿಲ್ಲ ಅಂತ. ಹಂಗೆಲ್ಲ ನಾ ಬಿಟ್ಟೇನಪ್ಪ ಹೊರಗೆ ಅಂದರು, ಒಳಗೆ ಹಂಗೆ ವಾಸನ ಹಂಗೆ ಐತಿ. ಸಿಗ್ಲಿಕ್ಕೆ ಬಿಟ್ಟಿದ್ದಿ, ಅನುಕೂಲ ಆಗಿಲ್ಲ ಅಂತ ಬಿಟ್ಟು ತಿಳಿದು ಬಿಟ್ಟೇನು. ಅರಿದು ವಿಷಯದೊಳುಳ್ಳ ದೋಷವನ್ನು ತೊರೆದವನು ಮರಳಿ ಮೋಹಿಸದೆ. ತಿಳಿದು ಕೈ ಬಿಟ್ರೆ ನಿನಗೆ ಇದು ಅನುಭವ ಬರ್ತೈತಿ. ಸಿಗಲಿಕ್ಕೆ ಬಿಟ್ರೆ ಇಲ್ಲದಕ್ಕವಲ್ಲ. ನಲ್ಲ ನಲ್ಲೇನು ಅಲ್ಲ, ನೆಲ್ಲಕ್ಕಿ ಬೋಣವನು ಅಲ್ಲ, ಹಾಲಲ್ಲ ಮೊಸರಲ್ಲ, ಯಾಕವಲ್ಲ, ಇಲ್ಲದಕ್ಕವಲ್ಲ ಸರ್ವಜ್ಞ. ಸಾಯ್ತೀನಿ ಅದನ್ನು ತಿಂದು ಅಂದ್ರೆ ಅಂತ ಅದಕ್ಕೆ ತಿನ್ನೋದು ಬಿಟ್ಟ ನಾವು. ಡಾಕ್ಟರ್ ಹೇಳ್ಯಾನ, ಯಾಕ್ರಿ ಇದನ್ನು ಜನ್ಮ ನೀನು ಸಾಯಿ ಮಠ ತಿನ್ನಬಾರ್ದು ನೀನು ಅಂದ್ರೆ ಅದಕ್ಕೆ ನಾವು ಅಲ್ರಿ ಅದನ್ನಂತ ನಾವು ಹೆದರಿ ಬಿಟ್ಟ ಅನ್ನೋದಿಲ್ಲ. ತಿಳಿದು ಕೈ ಬಿಟ್ಟೇನ. ತಿಳಿದು ಕೈ ಬಿಡೋದ ತ್ಯಾಗ. ಎಲ್ಲಿ ಒಳಗೈತೆ ಅದು ಮನಸ್ಸಿನಾಗ ತಿಳಿದಾವ ಏನೂ ಇಲ್ಲ. ದೋಷ ದರ್ಶನ ಆದಾಗ ಗೊತ್ತಕೈತಿ ನಮಗೆ. ವಿಷಯ ವಸ್ತುಗಳಲ್ಲಿ ದೋಷ ದರ್ಶನ ಆದಾಗ ಅವುಗಳ ಮ್ಯಾಗಿನ ಆಸಕ್ತಿ ಕಡಿಮೆ ಆಕೈತಿ. ನಾವು ದೋಷವನ್ನು ಕಂಡಿಲ್ಲ, ಮಬ್ಬಿಗೆ ಬೀಳ್ತೇವೆ ತಡೆಯಲಿಕ್ಕೆ. ರೂಪ ನೋಡಿದ ಕೂಲೆ, ಗಾಯನ ಕೇಳಿದ ಕೂಲೆ, ರುಚಿ ನೋಡಿದ ಕೂಲೆ ಮಬ್ಬಿಗೆ ಬೀಳ್ತಿ. ಹೌದಿಲ್ಲ, ಸ್ಪರ್ಶಕ್ಕೆ ಮಬ್ಬಿಗೆ ಬೀಳ್ತಿ. ಮಬ್ಬಿಗೆ ಬೀಳಿ ಇದ್ದವ ಯಾವ್ದಾನ, ಯಾ ಸಾಧು ಸನ್ಯಾಸಿಗಳೇ ಅದಾನ ಹೇಳ್ತು. ವಿಷಯಾದಿಗಳಿಗೆ ಪಸಗಿ ಬೀಳೆ ಇದ್ದ ಸಾಧು ಸನ್ಯಾಸಿಗಳೇ ಯಾರದಾರ ಹೇಳ್ರಿ. ಹಂಗೆ ತಿರುಗ್ತಾವ, ಆಶೆಗೆ ಬಿದ್ದವು ಸಾಧು ಸನ್ಯಾಸಿಗಳನ್ನು ಅಲ್ಲ. ನಾಲ್ಗಿ ಚಟಕ್ಕೆ ಒಂದು ನಾಲಿಗೆ ಚಟ ಬಿಡನಿ, ಎಲ್ಲ ಇಂದ್ರಿಯಗಳ ಚಟ ಬಿಡಕ್ಕೆ ಬಲ ಬರ್ತೈತಿ ನಿನಗೆ. ಹೌದಿಲ್ಲ, ನಾಲಿಗೆ ಚಟಕ್ಕೆ ಬಿದ್ದೆ ಅಂದ್ರೆ ಎಲ್ಲ ಇಂದ್ರಿಯ ಚಟಕ್ಕೆ ಬೀಳೋದು ನೀನು. ಒಂದು ಇಂದ್ರಿಯ ಹಿಡ್ತದ, ಒಂದು ಇನ್ನುಳಿದವುಗಳನ್ನು ಹಿಡ್ತದಾಗ ಇಟ್ಕೊಳ್ಳೋಕೆ ಬಲ ಬರ್ತೈತಿ ನಿನಗೆ. ಅವ್ನು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗೋದಿಲ್ಲ ರೀ. ನಾವು ಹೇಳುವಂಗೆ ಹೇಳೋದರೆ ಆಗುವಂಗೆ ಆಗೋದಪ್ಪ. ಅದೇನು ಪರಿಣಾಮ ಆಗೋದು, ಆಗುವಂಗೆ ಆಗೋದು. ಮಾತಿನ ಜ್ಞಾನದಿಂದ ಇಂದ್ರಿಯಗಳನ್ನು ಹಿಡ್ತದಾಗ ಇಟ್ಕೊಳಕ್ಕಾಗೋದಿಲ್ಲ. ಭಾಳಷ್ಟು ಚಲೋ ಹೇಳ್ತಾನಪ್ಪ ಅಂದ್ರೆ ಒಂದು ಚಟ ಬಿಡೋಕ್ಕೆ ಹಿಮ್ಮತ್ತಿಲ್ಲ ನಾವು. ಹೌದಿಲ್ಲ, ಭಾಳ ಚಲೋ ಹೇಳ್ತಾನೆ ರೀ. ಇನ್ನೊಬ್ಬನ ಮನಸ್ಸಿನಿಂದ ಎಲ್ಲ ಭಾಳ ಅಗದಿ ಬೋಧ ಮಾಡ್ತಾನೆ, ಹೇಳ್ತಾನೆ. ಸಂಶಯ ನಿವಾರಣೆ ಆಗ್ತಾವೆ ನೋಡ್ರಿ ಅವು ಬೋಧ ಕೇಳಿದ್ರೆ. ಆದರೆ ತಾನು ಸಿಕ್ಕೊಂಡು ಒದ್ದಾಡ್ತಿರ್ತಾನೆ ಚಟದ ಕೈಯಾಗ. ನೋಡಿರಲಿಲ್ಲ, ಕೇಳ್ತಿರಲಿಲ್ಲ, ಬೇಕಾದಂಗೆ ಶಾಸ್ತ್ರ ಹೇಳೋದು ಎಲ್ಲ ಇತ್ತು. ಯಾಕ್ರಿ ಬೇಕಾದಂಗೆ ಹೇಳ್ತಿದ್ದ, ಇಂದ್ರಿಯ ಚಟದ ಗುಲಾಮ್ ಹಾಕೊಂಡು ಕುಂತಿದ್ದ. ಶಂಕರಾನಂದ ಅಗದಿ ಮಸ್ತ್ ಹೇಳವ ಶಾಸ್ತ್ರ. ಯಾಕ್ರಿ ತೂರ್ಯಾಡ್ ಹೇಳವ, ಶರಿ ಕುಡಿದು ಬಿಡ್ತಿದ್ದಿಲ್ಲ. ಕುಡ್ದ ಹೇಳವ ಶಾಸ್ತ್ರ, ಕುಡ್ದಾಗ ಹೇಳಕ್ಕೆ ಬರೋದು. ಹೌದಿಲ್ಲ, ಅವಕ್ಕೆ ಆದೀನ ಹಾಕೊಂಡು ಕುಂತೀವಿ ನಾವು. ಭಾಳ ಕಠಿಣ ಅದ. ಹಿಂಗಾಗೆ ಎಲ್ಲ ಮಠಮಾನ್ಯಗಳ ಪರಿಸ್ಥಿತಿ ಏನಾಗಿದೆ, ಬಾವುಗ ಹಾಕೊಂಡು ಕುಂಡ್ತು ಚಟದ ಕೈಯಾಗ ಸಿಕ್ಕೊಂಡು. ಹೌದಿಲ್ಲ, ಮಠಮಾನ್ಯಗಳಿಗೆ ಯಾವ್ದ್ರ ಸಂಬಂಧಪ್ಪ ನೀ ಆ ಸಂಗ್ರಹ ಮಾಡೋದು. ಅದಕ್ಕೆ ಸಂಗ್ರಹ ಮಾಡಕ್ಕೆ ಹೋಗ್ಬೇಡ. ಸಂಗ್ರಹ ಇತ್ತಂದ್ರೆ ಚಟದ ವಾಸನ ಚಲೋ ಆಗ್ತದೆ. ಸಂಗ್ರಹ ಮಾಡೋದಿಲ್ಲ. ವಿಷಯ ಸಂಗ್ರಹ ಇಲ್ಲದೆ ಇರ್ತಕ್ಕಂಥ ಮಠಮಾನ್ಯಗಳು ಯಾವುದೋ ತೋರಿಸು ನೀವು ನನಗಂದ್ರೆ. ನೀವು ವೈರಾಗ್ಯಗಳ ವಿರಕ್ತ ಮಠ ಅಂತಂದ್ರೆ ಅಲ್ಲಿ ವಿಷಯ ಸಂಗ್ರಹ ಇರಬಾರ್ದು. ಯಾವ ಮಠ ಅದಾವ ಹೇಳ್ರಿ ವಿಷಯ ಸಂಗ್ರಹ ಇಲ್ಲದೆ ಇರ್ತಕ್ಕಂಥವು? ಹಿತವಿಧ ಹಿತವೆಂಬ ತಿಳುವಿಗೆ ವಿಷಯ ವಿರತಿಯ ಸೂಚನೆ. ಅಲ್ಲಿ ವಿವೇಕ ಎಲ್ಲಿ ಐತೆ ಅಂದ್ರೆ ಅಲ್ಲಿ ಯಾವುದೇ ಇರಬಾರ್ದು. ಯಾವ ಸಾಮಾನುಗಳ ಅವಶ್ಯಕತೆ ಇಲ್ಲ, ಅಲ್ಲಿ ಬೇಕಾಗಿಲ್ಲ. ಜಗತ್ತಿನ ವಸ್ತುಗಳ ಅವಶ್ಯಕತೆನೇ ಇಲ್ಲ ನಮ್ಗೆ. ವಿರಕ್ತಶ್ಚ ತೃಣಂ ಜಗತ್ತ ಅಂತ. ಯಾವನಲ್ಲಿ ವೈರಾಗ್ಯ ಬಂದಿರ್ತೈತಿ, ಜಗತ್ತನ ಏನೋ ಒಂದು ಹುಲ್ಲು ಕಡ್ಡಿ ಹಂಗೆ ತಿಳ್ಕೊಂಡಿರ್ತದೆ. ಯಾವ್ದ್ರ ಇಚ್ಛಾನೂ ಅವಂಗಿಲ್ಲ ಅಂತ. ಹಂಗೆ ಬರ್ಬೇಕಲ್ಲ ವೈರಾಗ್ಯ ನಮ್ಮಲ್ಲಿ. ಅಂದಾಗ ಇದರ ಜ್ಞಾನೋದಯ ನಮಗಕ್ಕೆ. ಅದಿಲ್ಲ, ಒಳಗೆ ತುಂಬ್ಕೊಂಡಿರ್ತೈತಿ ಆಶೆ. ಸಾಧು ಆಗಿದೆ ಅಂದ್ರೆ ಇಲ್ಲದಲ್ಲಿ ಆಶೆಪ್ಪ, ನಿನಗೆ ದೊಡ್ಡ ಸಾಧುಪ್ಪ. ಆಶೆ ಬುರುಕ ಸಾಧುಗಳಿಗೆ ಕೆಲಸ ಆಗೋದು. ಅಂಥವರ ಗುರುಗಳು ನಾವು. ಹೌದಿಲ್ಲ, ಶಿಷ್ಯನ ದ್ರವ್ಯವನ್ನು ಹರಣ ಮಾಡೋರು ಹೊರತು ಸಂಕಟ ಕಳೆಯೋದಿಲ್ಲ. ಬಹು ಗುರು ಶಿಷ್ಯ ವಿತ್ತಾಪಹಾರಕ ನ ಚಿತ್ತಾಪಹಾರಕ. ಬಹಳ ಮಂದಿ ಗುರುಗಳು ಶಿಷ್ಯನ ದ್ರವ್ಯವನ್ನು ಹರಣ ಮಾಡೋರು. ಏನಪ್ಪ ಭಕ್ತ, ನಮ್ಮ ಮಠಕ್ಕೆ ಏನು ತಂದು ಕೊಟ್ಟೇ ಇಲ್ಲ ನೀನು. ಹೌದಿಲ್ಲ,
ಸಂಕಟ ಕಳೆಯೋರಿಲ್ಲ. ನಿಜವನ್ನು ತಿಳ್ಕೊಂಡು ಮುಕ್ತ ಆಗಪ್ಪ ಅಂತ ಮುಕ್ತ ಮಾರ್ಗ ತಾನು ಮುಕ್ತ ಆದವ್ ಹೇಳಕ್ಕೆ ಬರ್ತೈತಿ. ತಾನ ಬಿದ್ದು ಒದ್ದಾಡ್ತಿರ್ತಾನೆ ಬಂಧನದಾಗ, ಇನ್ನೊಬ್ಬರಿಗೆ ಏನು ದಾರಿ ತೋರಿಸ್ತಾನೆ? ಮುಕ್ತಿ ದಾರಿ ತೋರ್ಸಕ್ಕೆ ಬಂಧನದಾಗ ಸಿಕ್ಕೊಂಡು ಅವಾಗ ಆಕೈತಿ ನಾವು. ಯಾವ ಬಂಧನದಿಂದ ಬಿಡುಗಡೆಯನ್ನು ಹೊಂದಿರ್ತಾನ ಅವ ಇನ್ನೊಬ್ಬರಿಗೆ ಅದರ ದಾರಿ ತೋರಿಸ್ತಾನೆ. ತನ್ನ ಅಂತ್ಯಕ್ಕೆ ರೊಟ್ಟಿ ಇಲ್ದ ಇನ್ನೊಬ್ಬರಿಗೆ ಏನು ಕೊಡ್ತಾನೆ ಜ್ಞಾನ? ನನಗೆ ಜ್ಞಾನ ಇಲ್ಲ ನಮಗೆ. ನಾ ಏನು ಮಾಡಾಕತ್ತೇನೋ ನನಗೆ ಖಬರಿಲ್ಲ, ಇನ್ನೊಬ್ಬರಿಗೆ ಏನು ತಿಳಿಸ್ಕೊಡ್ತಾನ? ಹಂಗಾಗಿ ನಮಗಿದು ಕಠಿಣ ಆಗೈತೆ. ನಾವು ನಿಜವಾಗಿ ತಿಳಿಸ್ಕೊಡೋರು ಯಾರದ? ನಾವು ಅದನ್ನು ತಿಳಿದವ್ರ ಹತ್ತಿರ ಸಿಗಬೇಕಲ್ಲ ನಮ್ಗೆ ಅಂಥವ್ರ ಸಂಘ. ಜಗತ್ತಿನೊಳಗೆ ಬಹಳ ಜ್ಞಾನಿ ತ್ರೈಲೋಕ್ಯ ದುರ್ಲಭ. ಅಂಥವ್ರ ಸಂಘ ಸಿಕ್ಕರೆ ನಿನ್ನ ಜನ್ಮ ಪಾವನಕ್ಕೆ ನೋಡ್ರಿ. ಏನು ಎಲ್ಲರೂ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹುಬ್ಬೆ ಹೆಚ್ಚಿ ನಮ್ಮನ್ನು ದಾರಿ ತಪ್ಪಿಸೋರು ಅದಾರ, ತುಡುಗರ ಅದಾರ. ಅವತ್ತು ಬಹಳ ಮಂದಿ ಗುರುಗಳು ಹಂಗೆ ಅದಾರೆಲ್ಲ. ನಿಜವನ್ನು ನಮಗೆ ತಿಳಿಸ್ಕೊಟ್ಟು ನಮ್ಮ ಜನ್ಮದಿಂದ ಬಿಡುಗಡೆ ಮಾಡೋರು ಯಾರ್ದಾರ? ಎಲ್ಲೋ ಒಬ್ಬರು ಅಂಥವ್ರು ಸಿಗೋದು. ಅದು ಸಿಕ್ಕಂಥ ಸದುಪಯೋಗ ಮಾಡ್ಕೊಳ್ಳೋದು ಭಾಗ್ಯನೂ ಬೇಕಲ್ಲ ನಮಗೆ. ಅಂಥವ್ರನ್ನ ಎದಕ್ಕೆ ಉಪಯೋಗ ಮಾಡೋಕೆ? ಬರೀ ನಮ್ಮ ಬಾಳೆ ಸಮಸ್ಯೆಗಳು ಹೌದಿಲ್ಲ. ನಮ್ಗೆ ಹಂಗಾಗೈತಿ, ನನಗೆ ಬಡತನ ಬಂದೈತಿ, ನನಗೆ ನೌಕರಿ ಸಿಗುವಲ್ರಿ, ನನಗೆ ಏನು ಸಿಗುವಲ್ರಿ, ಗಂಡ ಸಿಗುವಲ್ಲ, ಬರೀ ಸಮಸ್ಯೆಗಳ. ನಮಗೆ ಜಡ್ಡು ಬಂದೈತಿ, ಬ್ಯಾನಿ ಬಂದೈತಿ, ಇದನ್ನೇ ಹೇಳೋಣ ಹೊತ್ತು. ನಿಜವಾದದನ್ನು ತಿಳ್ಕೊಂಡು ಇದರಿಂದ ಮುಕ್ತ ಆಗ್ಬೇಕನ್ನೋದು ಬಯಕೆ, ಆ ಹಂಬಲಿದ್ದವ್ರು ಎಷ್ಟು ಮಂದಿ ಇರಲಿ. ಅದನ್ನು ತಿಳಿಸ್ಕೊಡೋರು ಯಾರದಾರೆ? ಅಂಥ ಗುರುಗಳು ಯಾರದಾರೆ? ಅದಕ್ಕೆ ಅಂಥವ್ರು ಸಿಗೋದು, ಅದನ್ನು ಹೊಂದಬೇಕನ್ನೋರು ದುರ್ಲಭ, ಅದನ್ನು ಸರಿಯಾದ ಮಾರ್ಗದರ್ಶನ ಹೇಳೋರು ಭಾಳ ದುರ್ಲಭ. ಮುಮುಕ್ಷತ್ವ ಬರಬೇಕಲ್ಲ. ಮುಮುಕ್ಷತ್ವ ಬಂದಾಗ ಅಂಥ ಒಂದು ಗುರುಗಳು ಸಿಗೋದು ಭಾಳ ದುರ್ಲಭ. ಸಿಗಲಿಲ್ಲ ಅಂದ್ರೆ ತಪ್ಪು ದಾರಿ ಒಳಗೆ ಹೋಗ್ಕ ನಾವು. ಅದಕ್ಕೆ ಅಂತ ಮೂರು ಒಳಗೆ ಬಂದಾಗ ಮನುಷ್ಯತ್ವ ಬರೋದು ಕಠಿಣದ, ಮುಮುಕ್ಷತ್ವ ಬರೋದು ಕಠಿಣದ. ಅಂಥವ್ರು ಬಂದಾಗ ಮಾರ್ಗದರ್ಶಕರು ಸಿಗೋದು ಭಾಳ ಕಠಿಣದ. ಏತತ್ರಯಂ ತ್ರೈಲೋಕ್ಯ ದುರ್ಲಭಂ ಅಂದರು. ಮನುಷ್ಯನ ಜನ್ಮ ಮತ್ತು ಮುಮುಕ್ಷತ್ವ ಮಹಾಪುರುಷರ ಆಶ್ರಯ. ಯಾರು ಅಜ್ಞಾನವನ್ನು ಕಳ್ಕೊಂಡಿರ್ತಾರೆ ಅವರು ಇನ್ನೊಬ್ಬರಿಗೆ ಅದನ್ನು ದಾರಿ ತೋರಿಸ್ತಾರೆ. ಅಜ್ಞಾನವನ್ನು ಕಳ್ಕೊಳಿಕ್ಕೆ ತಾನ ಸಿಕ್ಕೊಂಡು ಒದ್ದಾಡವ ಇನ್ನೊಬ್ರಿಗೇನು ದಾರಿ ತೋರಿಸ್ತಾನೆ. ನಾವು ಅಂಥವ್ರಿಗೆ ಗುರುಗಳು ಅಂತೇವೆ. ಗುರು ಅಂದ್ರೆ ಅಜ್ಞಾನವನ್ನು ಕಳೆದು ಸುಜ್ಞಾನದ ಮಾರ್ಗದತ್ತ ನಮ್ಮನ್ನು ಕರೆದೊಯ್ಯವ, ಅವ ಗುರುಗಳು ಅಂತಾರೆ. ಅದಕ್ಕೆ ಗುರುತ್ವ ಅಂತಾರೆ. ಆ ಮಾರ್ಗ, ಆ ಜ್ಞಾನ ಮಾರ್ಗವನ್ನು ಹೇಳವ್ರು ಯಾರ್ದಾರ ನಮ್ಗೆ? ಅದನ್ನು ಮಾಡು, ಇದನ್ನು ಮಾಡು, ಮಾಡಿದ ಮ್ಯಾಗ ನೀನು ಬಂಧನಕ್ಕೆ ಹಾಕುವುದ ಅದ. ಕರ್ಮಗಳನ್ನು ಮಾಡು, ಭವದಲ್ಲಿ ತೊಳಲು ಅಂತ ಹೇಳೋರು ಅದರ ಗುರುಗಳು ಹೊರತು ನೀ ಮಾಡೋ ಕರ್ತವ್ಯ ಏನೂ ಇಲ್ಲಪ್ಪ. ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋದು ಒಂದೇ ನಿನ್ನ ಕರ್ತವ್ಯ. ನೀ ಮಾಡಬೇಕಾದದ್ದು ಏನೂ ಇಲ್ಲ. ಕರ್ಮದಿಂದ ಮತ್ತಟ್ಟು ಬಂಧನ ಆಕೈತೆ ಹೊರತು ನೀನು ಮುಕ್ತ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀ ಯಾವ ಕರ್ಮವನ್ನು ಮಾಡೋ ಅವಶ್ಯಕತೆ ಇಲ್ಲ. ನಿನ್ನ ಯಥಾರ್ಥ ಜ್ಞಾನವನ್ನು ಮಾಡ್ಕೋ ಅಂತ ಹೇಳೋರು ಯಾರು? ಕರ್ಮದಿಂದ ಬಲಿ ಬಂಧ ಪರಿಯದು ನಿರ್ಮಲ ಜ್ಞಾನದಿಂದಲ್ಲದೆ ಅಂತ. ನೀ ಯಾವುದೇ ಕರ್ಮ ಮಾಡಿರೋ ಅದು ಹುಟ್ಟಾಕತ್ತುದು, ಬಂಧನಕ್ಕೆ ಹಾಕೋದು. ಚಲೋ ಕರ್ಮ ಇರಲಿ, ಕೆಟ್ಟ ಕರ್ಮಗಳಿರಲಿ, ಎರಡನ್ನು ಮೀರಿ ಜ್ಞಾನವನ್ನು ಯಾವಾಗ ನೀ ಮಾಡ್ಕೋತಿ ಅವಾಗ ಇದರಿಂದ ಮುಕ್ತ ಆಗ್ತೀವಿ. ಮುಕ್ತಿ ಹೊಂದಬೇಕನ್ನೋ ಜ್ಞಾನನ ಅದಕ್ಕೆ ಏಕೈಕ ಸಾಧನ. ಆತ್ಮ ಯಾವ ಜ್ಞಾನ? ತನ್ನ ಜ್ಞಾನ. ಆತ್ಮಜ್ಞಾನಂ ವಿನಾ ಪಾರ್ಥ ಸರ್ವಕರ್ಮ ನಿರರ್ಥಕಂ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗೆ ಸಾವಿರಾರು ವರ್ಷಗಳ ಹಿಂದೆ ಅದನ್ನು ಹೇಳ. ನಾವು ನೀ ಎಲ್ಲ ಸರ್ವಶಾಸ್ತ್ರ ಪಟೇ ಲೋಕಃ ನಾನಾ ದೈವತ ಪೂಜನಂ ಆತ್ಮಜ್ಞಾನಂ ವಿನಾ ಪಾರ್ಥ ಸರ್ವಕರ್ಮ ನಿರರ್ಥಕಂ ಅಂತ ಭಗವದ್ಗೀತೆಯೊಳಗೆ ಸ್ಪಷ್ಟವಾಗಿ ಇಟ್ಟುಬಿಡ ವಿಚಾರ. ಆತ್ಮಜ್ಞಾನ ಅಂದರೆ ತನ್ನ ಜ್ಞಾನ. ಹಾಗೆ ನಾನು ಯಾರು? ನಮ್ಮ ಜ್ಞಾನ ನಮಗಿಲ್ಲದಕ್ಕೆ ನಾವು ದುಃಖ ಪಡ್ಲಿಕ್ಕೆ. ಇದು ನಾನು ನನ್ನ ಅಂತ ತಿಳ್ಕೊಂಡೇವೆ. ಅಲ್ಲದನ್ನು ನಡಬರ್ಕ ಬಂದದ್ದು. ಇದು ನಡಬರ್ಕ ಬಂದದ್ದು ನಾನು ನನ್ನದು ಒಂದು ಹೆಂಗೆ ಯಾವಾಗಲೂ ಇದ್ದದ್ದು. ಏನು ಮೊದಲು ಯಾವುದೈತಿ ಅದು ಕೊನೆಗೂ ಅದೇ ಐತಿ. ನಡಬರ್ಕೂ ಅದು ಯಾವಾಗಲೂ ಇದ್ದದ್ದು. ಅದು ಆತ್ಮಜ್ಞಾನ. ಅದು ನಾನು. ನಡಬರ್ಕ ಹೋಗೋದು ನಾನು ಅಲ್ಲ. ಅದಕ್ಕೆ ನಾನು ದೇಹಾದಿಗಳು ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ. ಇವ ನಡಬರ್ಕ ತೋರಿ ಅಡಗುವಂಥವೆಲ್ಲವು ನನ್ನಿಂದ ಇವು ಅರಿವಿಸ್ಕೊಳ್ತಾವೆ, ನನಗೆ ಅನ್ಯವಾಗಿದ್ದಾವೆ. ಇವು ನಾ ಹೆಂಗಾಕಿನಿ ಅರಿವು ನಾನು, ಯಾವಾಗಲೂ ಇದ್ದು ಇರುವು ನಾನು, ಆನಂದ ಸ್ವರೂಪ ನಾನು ಅನ್ನುವಂಥ ಜ್ಞಾನ ನಮಗೆ ಗಟ್ಟಿ ಆಗಬೇಕು.
ಸಮಾಧಿಯನ್ನು ಹೊಂದಿ ಅದನ್ನು ಖಾತ್ರಿ ಮಾಡಿಕೊಂಡಾಗ ನಾವು ಮುಕ್ತರದೇವು ಅನ್ನೋದು ಅನುಭವ ಬರ್ತದೆ. ಸಮಾಧಿ ಹೊಂದದ ಹೊರತಾಗಿ ಮಾಹಿತಿ ಆಕೈತಿ, ಮಾಹಿತಿ ಜ್ಞಾನ ಆದ್ರೆ ನಾವು ಮುಕ್ತ ಆಗೋದಿಲ್ಲ. ಕೇಳಕ್ಕೆ ಬರ್ತೈತಿ, ಅದನ್ನು ಅನುಭವಕ್ಕೆ ತೊಗೊಂಡು ಉಳ್ಕೊಳಕ್ಕಾಗೋದು. ಸಮಾಧಿಯನ್ನು ಹೊಂದಿದಾಗ ಅದರ ಅನುಭವ ಜ್ಞಾನ. ಸಮಾಧಿ ಹೊಂದದ ಹೊರತಾಗಿ ನನಗೆ ಜ್ಞಾನ ಆಗೈತೆ ಅನ್ನೋದು ಸುಳ್ಳು ಅಂತ. ಅಂಥವ್ರು ಯಾರದಾರ ಜಗತ್ತಿನೊಳಗೆ ಭಾಳ ದುರ್ಲಭ. ಸಮಾಧಿ ಹೊಂದಿದ ಮಹಾತ್ಮ ಭಾಳ ದುರ್ಲಭ ಈ ಜಗತ್ತಿನೊಳಗೆ. ಅಂಥವ್ರ ದರ್ಶನದಿಂದ ಜಗತ್ತಿಗೆ ಕಲ್ಯಾಣಕ್ಕೆ. ಬರೀ ಮಾಹಿತಿ ಮಾಡ್ಕೊಂಡವ್ರು ಎಲ್ಲ ಸಾಧು ಸನ್ಯಾಸ ಅದು ಹೊಂದಕ್ಕಾಗೋದಿಲ್ಲ. ಮತ್ತು ವ್ಯಾಮೋಹದಾಗ ಬಿದ್ದು ಒಳ್ಳೆ ವಾಸನ ಕಟ್ಕೊಂಡು ಅದು ಶರೀರ ವಾಸನ, ಅದು ಶಾಸ್ತ್ರ ವಾಸನ, ಹೇಳ್ಬೇಕನ್ನೋ ವಾಸನ ಅದು ಜನ್ಮಕ್ಕೆ ಹಾಕ್ತೈತಿ. ಶಾಸ್ತ್ರ ವಾಸನ, ಲೋಕವಾಸನ, ದೇಹ ವಾಸನ, ವಾಸನ ಅದು ಜನ್ಮ ಜನ್ಮಾಂತರ ನಮ್ಮನ್ನು ತಿರುಗಲಿಕ್ಕೆ. ಈ ವಾಸನಾತ್ರಯಗಳು ಇವಕ್ಕ ಶಾಸ್ತ್ರ ವಾಸನ, ಲೋಕವಾಸನ, ದೇಹ ವಾಸನೆಗಳು. ನಾನು ಪ್ರಾಣಾಯಾಮ ಮಾಡಬೇಕು, ದಿನ ಗಟ್ಟಿ ಮಾಡ್ಕೋಬೇಕು, ನಾವು ಶರೀರ ಮತ್ತಟ್ಟು ಗಟ್ಟಿ ಮಾಡ್ಕೊಂಡು ಶರೀರ ವಾಸನ, ದೇಹ ವಾಸನ ಎಂದೂ ಕೆಟ್ಟು ಹೋಗೋದು. ಅದು ಅದ್ರ ಮ್ಯಾಗಿನ ಮೂವ್ ಇಟ್ಕೊಂಡು ಎಂದುಕೊಂಡ್ರೆ ನಾವು ಎಷ್ಟು ಬೇಕಾದಷ್ಟು ಅದನ್ನು ವ್ಯವಸ್ಥಿತವಾಗಿಟ್ಟರು ಒಂದಿಲ್ಲ ಒಂದು ದಿನ ಕೆಟ್ಟು ಹೋಗೋದಂತ ಗ್ಯಾರಂಟಿನ ಆಗೋದಿಲ್ಲ. ಎಷ್ಟು ತಿದ್ದಾಡೋದು ಮಾಡ್ತೀವಿ, ಗೊಗ್ಗೂಡ್ರೆ ಶರೀರ ಅಂತಿದ್ರೆ ಅದು. ನೋಡು ಅದರ ಪರಿಸ್ಥಿತಿ ವಿಕಾರಕ್ಕೋಂತ ಬಂದದ್ದು. ವಿಕಾರಕ್ಕೂ ದಿನಸದಾಗಿಂದ ತಯಾರಾದದ್ದು ಅದು. ಎಂತಲ್ಲಿ ತಯಾರಾಗಿತ್ತು ನೋಡ್ಕೋ. ಅದು ಪಂಚಭೂತಾದಿಗಳಿಂದ ನಿರ್ಮಿತವಾದಂಥ ಸಂಘಟಿತವಾದಂಥ ದೇಹ. ಅಪ್ಪಂದಷ್ಟು ಅವಂದಷ್ಟು ಹೊಲಸು ಕೂಡಿ ತಯಾರಾಗೈತೆ ಅದು ಹೊಲಸಿನ ಒಳಗೆ. ಹೌದಿಲ್ಲ, ರೇತು ರುದುರದಿಂದ ಉದಿಸಿದ ತನುವನು ಅದು ತಾನಂತ ತಿಳ್ಕೊಂಡು ಅಲ್ಲಿ ತಿರ್ಗಾಕತ್ತೀವಿ ನಾವೆಲ್ಲ. ಯಾರ ಬಿಟ್ಟು ಹೊಲಸು ಅದನ್ನು ನಾನಂತ ತಿಳ್ಕೊಂಡು. ಹೌದಿಲ್ಲ, ಅಪ್ಪ ಅವ್ವ ಬಿಟ್ಟು ಹೊಲಸಿಗೆ ನಾನಂತೀಯಲ್ಲೋ, ನೀನು ಯಾರು ಮೊದಲು ನೋಡ್ಕೊ. ಶರೀರ ಹಡ್ದಾರ ಅವರು, ನಿನ್ನನ್ನು ಹಡ್ದಿಲ್ಲ. ಶರೀರದ ತಂದೆ ತಾಯಿಗಳವರು, ಅವರು ನಿಮ್ಮಪ್ಪ ನಿಮ್ಮವ್ವಗಳು ಯಾರೂ ಇಲ್ಲ. ಶರೀರದ ಅಪ್ಪ ಅವ್ವ ಅಂತ ಹೇಳ್ತೀನಿ ಅಂತ. ನಮ್ಮಪ್ಪ ನಮ್ಮವ್ವ ಯಾರು? ನಿಮ್ಮಪ್ಪ ತಂದೆ ತಾಯಿಗಳಿಲ್ಲ, ಬಂಧು ಸಖರಾರಿಲ್ಲ, ಸಚ್ಚಿದಾನಂದ ಆತ್ಮ ನಿತ್ಯ ಪರಿಪೂರ್ಣ. ಶರೀರದ ಸಂಬಂಧಿಗಳೆಲ್ಲ ಅವನು ಹಚ್ಕೊಂಡು ಕುಂತಿ. ಎಷ್ಟೊತ್ತಿನ ನೋವು ಶರೀರ ಸಂಬಂಧಿಗಳು. ನಾವು ಯೋಗ ವಾಸಿಷ್ಠದೊಳಗೆ ಪುಣ್ಯ ಮತ್ತು ಪಾವನ ಅಂತ ಒಂದು ಇದು ಬರ್ತದೆ. ಒಂದೇ ದಿನಾನ ಇಬ್ಬರು ತಂದೆ ತಾಯಿಗಳು ತೀರ್ಕೊಂಡ್ರು. ಮುಂಜಾನೆ ತಂದೆ ತೀರ್ಕೊಂಡ, ಸಂಜೆ ಮುಂದೆ ತಾಯಿ ತೀರ್ಕೊಂಡ್ಲು. ಅವ ಸಣ್ಣವ ಪಾವನ ಅನ್ನೋ ಹುಡುಗ ನನಗೆ ಭಾಳ ಇದಾತಿ. ಅಪ್ಪನೂ ಹೋದ, ಅವನು ಹೋದ, ಹೆಂಗಿನ್ನದು ಅವ್ನು ಭಾಳ ದುಃಖ ಪಡ್ಲಿಕ್ಕೆ ಹತ್ತಿದ. ಅವ ಪಾವನಿಗೆ ಜ್ಞಾನ ಇತ್ತು ಅವಾಗ. ಯಾಕೆ ದುಃಖ ಪಡ್ತೀವೋ ನಿನಗೆ? ನಡಬರ್ಕ ಬಂದದ್ದು ತಂದೆ ತಾಯಿಗಳು, ಶರೀರ ಸಂಬಂಧಿಗಳು ಅವೆಲ್ಲ. ಅವು ಮತ್ತೆ ಯಾವ ಜನ್ಮದಾಗ ಅವು ಮತ್ತೆ ತಿರ್ಗಾಕ್ ಹೋದವು, ಮತ್ತೆ ವಾಸನೆ ಕಟ್ಕೊಂಡು ಅವು ತಿರುಗ್ತಾವ. ನನಗದ್ರ ಗೊತ್ತೈತೆ, ಅದ್ರ ಜ್ಞಾನ ಎಲ್ಲ. ಅದಕ್ಕೆ ನಿನಗೆ ಹೇಳಾಕತ್ತೆ, ನೀ ಶೋಕ ಮಾಡಬೇಡ ತಮ್ಮ. ಅವ ಪುಣ್ಯನ್ನು ಅಣ್ಣ ಹೇಳತ್ತ ನಮ್ಗೆ, ಮಾಡಬೇಡ. ಸತ್ತವ್ರ ಬಗ್ಗೆ ಆಗಲಿ ಇದ್ದವ್ರ ಬಗ್ಗೆ ಆಗಲಿ ಶೋಕ ಮಾಡಕ್ಕೆ ಹೋಗ್ಬಾರ್ದು. ಹುಟ್ಟಿದಾಗ ಅಳಬೇಕು, ಸತ್ತಾಗ ನಗಬೇಕಂತ. ಹೌದಿಲ್ಲ, ಯಾಕಾರ ಹುಟ್ಟಿನೂ ಯಪ್ಪ ನಾ ಇಲ್ಲಿ ಅಂತ. ನೀ ಹುಟ್ಟು ಹಬ್ಬ ಮಾಡಕ್ಕೆ ಹತ್ತಿ ಬಿಡ್ತೀವಿ. ಈಗಂತ ಹುಚ್ಚಿಡಿದ್ ಬಿಟ್ಟದ್ ಪಟಾಕ್ಷಿ ಹಾರಿಸೋದು, ಏನು ಹುಟ್ಟು ಹಬ್ಬ ಅಂತ. ಎಷ್ಟೊಂದು ಅಜ್ಞಾನ. ಎದಕ್ಕೆ ಬಂದಿನಿ ಕೆಲಸ ಇಲ್ಲದೆ ಹುಟ್ಟಿಲ್ಲ ಅಂತ ದುಃಖ ಪಡಕ್ಕಾಗೋದಿಲ್ಲ. ಜನ್ಮವು ಜೀವನ ದುರ್ದಶೆಯು, ಕಾಲನು ಭಕ್ಷಣೆ ಮಾಡುವ ಸೌತೆಕಾಯಿಯು ಅಂತ. ಎದಕ್ಕೆ ಹುಟ್ಟಿವಪ್ಪ ಸಾಯಾಕ ಮತ್ತು ಅದಕ್ಕೆ ಓದಿ ಬಿಡೋದನ್ನ ಕಟ್ಕಿಟಿ ಅನ್ಬೇಕು. ಯಾರ ಸತ್ರ ಹೇಳ್ತಾರ ನಮ್ಮ ಮನ್ಯಾಗ. ಇನ್ನು ಹೇಳಿದ್ರು ಅಪ್ಪ ಅವ್ರ ಕಾಕಾರ ಅಂದ್ರೆ ಅವರ ಇರಂಗವ್ರು ತೀರ್ಕೊಂಡಾಗ ಎಲ್ಲ ಮಣ್ಣು ಕೊಡಕ್ಕೆ ಮಂದಿ ಬಂದಿಂದ ಎಲ್ಲರನ್ನು ಕುಂಡಿಸಿ ಪ್ರವಚನ ಹೇಳಿದ್ರು. ಅವ್ರು ಯಾಕೆ ಶೋಕ ಮಾಡ್ಬೇಕು? ಅದಕ್ಕೆ ಆಕೈತೆ ನಮ್ಗೆ ಮಗ ಸತ್ರ ಪ್ರವಚನ ಮಾಡೋಕ್ಕಾಕತಿ? ಅಲ್ಲೇ ಕುನಿ ಮ್ಯಾಗ ಕುಂತ್ಕೊಂಡ ಪ್ರವಚನ ಮಾಡಿದ್ರು ಆತ್ಮಾನಂದಪ್ಪ ಅವರು. ಪ್ರಾರಬ್ಧ ಅದ, ಶರೀರ ಪ್ರಾರಬ್ಧ. ಯಾವ ಟೈಮ್ಗೆ ಏನು ಋಣ ಮುಗಿತಿ ಹೋತು, ಯಾಕೆ ಚಿಂತೆ ಮಾಡ್ಬೇಕು? ಯಾರು ಸತ್ರ ಹೇಳ್ತಾರ ನಂಗೆ? ಶಾನ್ಯಾನು ಏನು ದಡ್ಡು ನೀನು? ಹತ್ಕೊಂತ ಕುಂದ್ರು ಅಳಬಾರ್ದ. ಹೌದಿಲ್ಲ, ನಿನಗೂ ಚಲೋ ಅಲ್ಲ, ಅವನಿಗೂ ಚಲೋ ಅಲ್ಲ. ಅವನಿಗೂ ಸದ್ಗತಿ ಆಗೋದಿಲ್ಲ, ನಿನಗೂ ಸದ್ಗತಿ ಆಗೋದಿಲ್ಲ. ಹತ್ಕೊಂತ ಕುಂತ
ಇವ್ರು ಮತ್ತೆ ಬರೋರು ಇಲ್ಲಿ ಬಾರು ಯಪ್ಪ ನಮ್ಮ ಮನೆಗೆ ಎಲ್ಲಿ ವಾದಿವು ಯಪ್ಪ ನೀ ಏನು ಮೋಸ ಮಾಡಿದ್ವು. ಯಾಕ್ರಿ ಕರಿಯವ್ರು ಇವ್ರು ಮತ್ತೆ ಅದಲ್ಲ ಮಾಡಿ ದಿನಕರ್ಮ ಮಾಡ್ತಾರಲ್ಲ, ಮತ್ತೆ ಅವ್ನು ಸಾಮಾನ ಆಶೆ ಏನೇನು ತಿಂತಾನೆ ಏನೇನು ಕುಡಿತಾನೋ ಅಂತಂದಿಟ್ಟು ಮತ್ತೆ ಆಮಂತ್ರಣ ಕೊಡವ್ರು ಇವರು. ದಿನಕರ್ಮ ಮಾಡೋದು ಅಂತ ಹೇಳಿಲ್ಲ, ವೇದದೊಳಗಿಲ್ಲ ಅದಿಲ್ಲ. ಅಂತಹ ಕರ್ಮಗಳನ್ನು ಮಾಡೋರೆಲ್ಲ ಇವರು ಆಶೆ ಬುರುಕರು ಮಾಡಕ್ಕೆ ಹಚ್ಚಿ ನಾವು ಸದ್ಗತಿ ಕೊಡ್ತೇವೆ, ನೀವು ಎಲ್ಲ ಓದ್ ಮುಟ್ಟಿಸ್ತೇವೆ ನೀವು ಕೊಟ್ಟದ್ದು ಅಂತ ಗಂಟು ಕಟ್ಕೊಂಡು ಹೋಗವ್ರು ಇವರೆಲ್ಲ. ಹೌದಿಲ್ಲ? ಅದಕ್ಕೆ ಅಂಥ ಕರ್ಮಗಳನ್ನು ಮಾಡಕ್ಕೆ ಹಚ್ಚಿ ಬಿಡ್ತಾರೆ ಅವನ್ನೆಲ್ಲ ಆಶೆ ಬುರುಕರೆಲ್ಲ. ಅಂಥ ಗುರುಗಳ ಭಾಳ ಮಂದಿ ಅದಾರ. ಹೌದಿಲ್ಲ? ನಿಜವನ್ನು ತಿಳ್ಕೊಂಡು ಅದೇ ಅದಕ್ಕೆ ಬೇಕಾಗೈತಿ ಅನ್ನೋದು. ಅದಕ್ಕೆ ಯಾರು ಪುಣ್ಯತಿಥಿನೂ ನಾವು ಮಾಡಿಲ್ಲ ಅಂತಿದ್ರು ಅಜ್ಜವ್ರು. ನಮ್ಮ ಅಪ್ಪನ ಮಾಡಿಲ್ಲ, ನಮ್ಮ ಅಜ್ಜ ಮಾಡಿಲ್ಲ. ಇಲ್ಲಿ ಶಿವಾನಂದ ಅಜ್ಜ ಪುಣ್ಯತಿಥಿ ಮಾಡುವಾಗ ಸಂಗಮನ ರಚ ಕಡೆ ಅಕ್ಷರ ಇದ್ರಾಗ ಒಂದಿನ ಬಾರಪ್ಪ ಅಂತ ಒದರಿರೋ ನನಗೆ. ನಾನು ಆದದ್ದು ನೋಡಿದ್ರೆ ಅಜ್ಜಾರು ಅಲ್ಯಾಕೆ ಹೋಗಿದ್ದೆ ಅಂದ್ರೆ, ಅಜ್ಜಾರು ಪುಣ್ಯತಿಥಿ ಮಾಡಾಕತ್ತಾರೆ ಇನ್ನಿ ನೋಡಿ ಏನು ಮಾಡ್ತೀವಿ, ಶರೀರ ಹಿಡ್ಕೊಂಡು ಏನಾರು ಮಾಡ್ಕೊತೀವಿ. ನಾವು ಎಂದೂ ಮಾಡಲಿಲ್ಲಪ್ಪ ಅಂತಂದ್ರೆ ಪುಣ್ಯತಿಥಿ ಅಂತೇಳಿ ಏನು ಮಾಡ್ತೀವಿ, ಶರೀರ ಹಿಡ್ಕೊಂಡು ಶರೀರ ಪುಣ್ಯತಿಥಿ. ಅವ್ರ ಪುಣ್ಯತಿಥಿ ಅಲ್ಲ. ಶಿವಾನಂದ ನೋಡೇನು? ಶಿವಾನಂದ ಪುಣ್ಯತಿಥಿ ಮಾಡಕ್ಕೆ ಯಾರು ನೋಡಿರಿ ಶಿವಾನಂದನ? ಬರೀ ಆ ಶರೀರ ನೋಡಿರಿ, ತೋರಿ ಅಡಗೈತೆ ಅದು. ಶಿವಾನಂದನ ಅಂದ್ರೆ ಯಾವಾಗಲೂ ಇದ್ದವ್ರು, ಅವರು ಇದ್ದ ವಸ್ತು ಅದು ಪುಣ್ಯ. ಅದಿಲ್ಲ? ಅದು ಪಾಪ ನೋಡಿ ಯಾಕ್ರಿ ಶರೀರ ತೋರಿ ಅಡಗೋದನ್ನು ನೋಡ್ತೀಯಲ್ಲ, ಅದು ಪುಣ್ಯತಿಥಿ ಅಲ್ಲ. ಶಿವಾನಂದರಂದ್ರೆ ಆ ಶರೀರ ಅಲ್ಲ, ಯಾವಾಗಲೂ ಇದ್ದ ವಸ್ತು ಅದು. ನಾಮರೂಪಗಳನ್ನು ಹಿಡ್ಕೊಂಡು ನೀವು ಮಾಡ್ತೀವಿ ಅದನ್ನು. ಏನು ನೆನಪು ಮಾಡ್ತೀವಿ? ನಾಮರೂಪಗಳನ್ನ ನೆನಪು ಮಾಡ್ತೀವಿ, ನಾಮರೂಪ ಇರ್ತೈತಿ. ನಾಮರೂಪ ನೆನಪು ಮಾಡಿದ್ರೆ ನಿನಗೆ ಸಮಾಧಾನ ಇರ್ತೈತೇನೆ, ನೆಮ್ಮದಿ ಇರ್ತೈತೇನೆ? ವರ್ಷ ಮಾಡ್ತೀಯಲ್ಲ ಅದನ್ನು ಮಾಡಿದ್ರೆ ಹೋಗ್ತೈತೆ ಸಮಾಧಾನ? ಇದು ಸಮಾಧಾನ ಸಿಗ್ತೈತಿ? ದುಃಖ ಹೋಗ್ತೈತೆ ನಿನಗೆ? ಯಾವಾಗಲೂ ದುಃಖ ಇರಬಾರ್ದು, ಆರಾಮ ಇರ್ಬೇಕು ಅನ್ನುವಂಗಿದ್ದು ನಿಜವಾದ ಅವರು ಯಾರು ಅನ್ನೋದು. ನಮ್ಮನ್ನು ಯಾರು ನೋಡಿರಿ ಅಂತಿದ್ರು ಅಜ್ಜವ್ರು. ನನ್ನ ಗುರುತು ಯಾರಿಗೆ ಹತ್ತೈತಿ ಹೇಳಂತ. ಯಾಕೆ ನಮ್ಗೆ ಗೊತ್ತು ನಿಮ್ಗೆ ಹತ್ತವಲ್ಲ ಅಂದ್ರೆ ನಿಮ್ಮದು ನಿಮ್ಗೆ ಗೊತ್ತಿಲ್ಲ, ಅದಕ್ಕೆ ನಮ್ಮದು ನಿಮ್ಗೆ ಗೊತ್ತಾಗೋದಂತ. ನೀ ಯಾರು ಅನ್ನೋದು ಗೊತ್ತಾದ್ರೆ ನಾ ಯಾರದೇನೋ ನಿನಗೆ ಗೊತ್ತು. ನೀನು ಆತ್ಮಾನಂದ ಸ್ವರೂಪದೇ, ನೀನು ಶಿವಾನಂದ ಸ್ವರೂಪದೇ, ನಾನು ಅದೇನೆ. ನೀ ಹಣ ನಾನಂತ ತಿಳ್ಕೊಂಡು ಕುಂತಿ, ಅಲ್ಲಿ ಇದನ್ನು ನೋಡ್ತೀವಿ, ಶಿವಾನಂದರಲ್ಲಿ ಹಣನ ನೋಡ್ತೀನಿ. ಅವೆಲ್ಲ ಗೆದ್ದಿಗೆ ಗೊಂಬಿ ಫೋಟೋ ಇಟ್ಕೊಂಡು ಕೊಡೋದು ಅಧ್ಯಾತ್ಮಗಳ ಕೆಲಸ ಅಲ್ಲ ಅಂದ್ರೆ ಅಜ್ಜವರು. ಎಲ್ಲ ಜೋಗಪ್ಪಗಳ ಕೆಲಸ ಅವರು. ಅವನ್ನೆಲ್ಲ ಕಿತ್ತೊಗೆಯೋದು ಹೊತ್ತು ಅಧ್ಯಾತ್ಮ ನಿನಗೆ ಹತ್ತುದಿಲ್ಲಪ್ಪ ಅಂದ್ರೆ. ಗದ್ದಿಗೆ ಗೊಂಬೆ ಇಟ್ಕೊಂಡು ಕೂತ್ರೆ ಜ್ಞಾನಕ್ಕೈತೆ ನಿನಗೆ ಎಲ್ಲಿ ಹೇಳಿಲ್ಲ ಶ್ರುತಿ. ಗದ್ದಿಗೆ ಹೋಗಿ ನಡ್ಕೋ, ಫೋಟೋಕ್ಕೆ ಹೋಗಿ ನಡ್ಕೋ, ನಿನಗೆ ಮುಕ್ತಿ ಸಿಗ್ತೈತೆ ಅಂತ ಶ್ರುತಿ ಎಲ್ಲಿ ಹೇಳಿಲ್ಲ. ಎಲ್ಲಿ ಜೀವಂತಿರ್ತಾರೆ ಮಹಾತ್ಮ ಅಲ್ಲಿ ಹೋಗಿ ನಿನ್ನ ಸಂಶಯ ಎಲ್ಲ ನಿವಾರಣೆ ಮಾಡ್ಕೊ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರುಮೇವಂ ಅಭಿಗಚ್ಚೇತ್ ಸಮಿತ್ ಪಾನಿ ಅಂತ. ವಿಶ್ವನ ಹಾಲುಗಳಿಬೇಕನ್ನೋ ಹೊತ್ನ್ಯಾಗ ಗದ್ದಿಗೆ ಹಾಲುಗಳಿಂಗಿಲ್ಲನು? ವಿಶ್ವನ ಚಾರ್ಟ್ ಅನ್ನೋ ಹೊತ್ನ್ಯಾಗ ಗದ್ದಿಗೆ ಚಾರ್ಟ್ ಅಲ್ಲನು? ಅದ್ರ ಮ್ಯಾಗ ಹುಚ್ಚು ಎಷ್ಟು ಧೈರ್ಯ ಬಂದಾಗ ನಾ ಹೇಳಿದ ಮಾತು ನಿನಗೆ ತೀತೈತಿ ನೋಡಂತಿದ್ರು ಅಜ್ಜವ್ರು. ಆಕೈತೆ ನಮಗೆ? ಅದನ್ನೆಲ್ಲ ಕಡೆಗಣಿಸಿನಿಂದ ನಿಜವನ್ನು ತಿಳ್ಕೊಬೇಕನ್ನೋ ಹಂಬಲ ಬೇಕಲ್ಲ. ಗದ್ದಿಗೆ ಗೊಂಬೆ ಹಿಡ್ಕೊಂಡು ಕುಂತ ನಮಗೆ ಅದರ ಅಭಿಮಾನ ಯಾಕೋ ನಿನಗೆ? ನಾಮರೂಪಗಳ ಅಭಿಮಾನ ಹಿಡ್ಕೊಂಡ್ರೆ ಮುಕ್ತಿ ಹಂಗಾಗ್ಬೇಕು ನಿನಗೆ. ಎಲ್ಲದರ ಅಭಿಮಾನ ಕೈ ಬಿಟ್ಟಾಗ ಅಭಿಮಾನ ಸೋಡಾ, ಮುಕ್ತಿ ರೋಕಡ ಅಂತ. ಸದ್ದ ಮುಕ್ತ ಇದೆ, ಎಲ್ಲದರ ಅಭಿಮಾನ ಬಿಡು ನೀನು ಅಂತ. ಅಂಥ ಒಂದು ಅನುಭವ ಎಲ್ಲಿ ಸಾಮಾನ್ಯ ಜನರಿಗೆ ಎಲ್ಲಿ ತಿಳಿಬೇಕಿಲ್ಲ. ಹೇಳಿರು ವಿರೋಧ ಮಾಡ್ತಾರೆ ಜನ ಎಲ್ಲ. ಅಂಥವ್ರು ಹೇಳಕ್ಕೆ ಹೋಗ್ಬಾರ್ದು. ಯಾರು ತಿಳ್ಕೊಬೇಕು ಸುಖಿಗಳಾಗಬೇಕು ಅನ್ನೋಲ್ಲಿ ಎಷ್ಟೇ ಹೇಳ್ಬೇಕು ಅಂತ ಯಾಜ್ಞವಲ್ಕ್ಯರು ಮೈತ್ರಾದೇವಿಗಿದ ಮಾತು ಹೇಳ. ಯಾರದನ್ನು ತಿಳ್ಕೊಂಡು ಸುಖ ಹೊಂದಬೇಕು ಅನ್ನೋಲ್ಲಿ ಎಷ್ಟೇ ಹೇಳ್ಬೇಕಪ್ಪ, ಬಾಕಿ ತಮ್ಮದಲ್ಲಿ ಇದನ್ನು ಹೇಳಕ್ಕೆ ಹೋಗ್ಬಾರ್ದು. ಕಂಡಲ್ಲಿ ಮಾತಾಡಬೇಡ್ರಿಪ್ಪ ಇದನ್ನಂದ್ರೆ ಅಜ್ಜವ್ರು. ಮಾತಾಡ್ದಲ್ಲ ಅಂತ ಹಾನಿ ಮಾಡ್ರಿ ನೀವು ಅಂದ್ರೆ ಏನು ಹಂಗೆ ಕಟ್ಟೋರು? ಯಾಕಂದ್ರೆ ತೊಂದರೆ ಕೊಡ್ತಾರೆ ಜಗತ್ತು ನಿಮ್ಗೆ. ಕರೆ ಹೇಳಿದ ಕೂಡಲೇ ಇದ್ದಕ್ಕಿದ್ದಂಗೆ ಹೇಳಿದ್ರು. ಅದಕ್ಕೆ ಎಲ್ಲಿ ಅದನ್ನು ತಿಳ್ಕೊಬೇಕನ್ನೋ ಒಲವಿದ್ರೆ ಅಷ್ಟೇ ಮಾತಾಡ್ಬೇಕು. ಬಾಕಿ ತಮ್ಮದಲ್ಲಿ ಅಜ್ಞಾನಿ ಹೆಂಗೆ ಇರೋದು ಚಲೋ. ಹುಚ್ಚರು ಕೂಡ ಹುಚ್ಚನಾಗಿದ್ರೆ ನಮ್ಮ ಅಂತಾನ ಅವನು ಏನಾರು ಹೇಳಕ್ಕೆ ಹೋದ ಕೂಡಲೇ ಒಂದು ನಮೂನೆ ನೋಡ್ತಾನೆ. ಅವನು ಪೀಡ ಕೊಡಕ್ಕೆ ಚಲೋ ಮಾಡ್ತಾರೆ. ಅದು ಜಗತ್ತಂದ್ರೆ ಹುಚ್ಚರ ಸಂತೆ. ಹುಚ್ಚರು ಕೂಡ ಹುಚ್ಚರಂಗೆ ಅವ್ರು ಹೆಂಗಿರ್ತಾರೆ ಹಂಗೆ ಅಜ್ಞಾನಿ ಕೂಡ ಅಜ್ಞಾನಿ ಹಂಗೆ ವರ್ತನೆ ಮಾಡ್ತಾರೆ. ಅವಕ ಜ್ಞಾನಿ ಅರಿಯದ ಮೂಢನ ಪರಿಯೋಳು ನಿಜವನ್ನರಿದ ಯೋಗಿ ತನ್ನ ಕುರು ದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆದೋಳು ಉಂಡುಟ್ಟು ಸಂಚರು.
ಯಾರು ಹೆಂಗೆ ಇರ್ತಾರೆ ಅವ್ರಂಗನ ಇತ್ತು. ನಮ್ಮಂಗೆ ಅದಾನ ಬಿಡಪ್ಪ ಅನ್ಬೇಕು, ಹಂಗೆ ಅವತ್ತನ ಆಯ್ತು. ಜಗತ್ತಿನ ಕೂಡ ಜಗತ್ತಿನಂಗಿದ್ದು ನಮ್ಮ ಗತ್ತಿನಾಗ ನಾವು ಇರಕ್ಕೆ ಕಲಿಬೇಕು ನೋಡಿ. ಈ ಗತ್ತು ಬರ್ಬೇಕಾದ್ರೆ ಬಹಳ ದಿನದ ಅಭ್ಯಾಸ ಬೇಕು. ಇದಕ್ಕೆ ಜನ್ಮ ಜನ್ಮಾಂತರ ಪ್ರಯತ್ನ ಮಾಡಿದಾಗ ಇದು ಬರ್ತೈತಿ. ಬಿಡೋಣ. ಸಕಲ ಸಾಧು ಸಂತರ